ಫೈನಲಿ ದ ಮೋಸ್ಟ್ ಅವೈಟೆಡ್ ಡ್ರೀಮ್ ನನ್ನ ಹಸ್ಬೆಂಡು ಭೀಮನ ಅಮಾವಾಸ್ಯೆಗೆ ಗಿಫ್ಟ್ ಆಗಿ ಕೊಟ್ಟರು. ಎಷ್ಟು ಸತಿ ಬಿದ್ರು ನೆವರ್ ಗಿವ್ ಅಪ್ ಆಟಿಟ್ಯೂಡ್. ಎದ್ದು ಹೊಸ ಟ್ರೈ ಮಾಡ್ತಾನೆ ಇದ್ದೀನಿ. ಫೈನಲಿ ಆ ಚಿಕ್ಕ ವಯಸ್ಸಿನ ಕನಸು ಇವಾಗ ನನ್ಸಾಗಿದೆ. ಸದ್ಯಕ್ಕೆ ಇವಾಗ ಇದರಲ್ಲಿ ಏನೇನು ಫೀಚರ್ಸ್ ಇದೆ, ವರ್ತ್ ಇದೆಯಾ ಇದಕ್ಕೆ ನಾವು ಕೊಟ್ಟಿರೋ ದುಡ್ಡು, ಆ್ಯಂಡ್ ಎಷ್ಟು ಕಾಸ್ಟ್ ಆಯಿತು, ಪ್ರತಿ ಒಂದೂ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ನನ್ನ ಮಿನಿ ಜಿಮ್ ಸೆಟಪ್ಗೆ ದಿಸ್ ಇಸ್ ಒನ್ ಆಫ್ ದಿ ಬಿಗ್ಗೆಸ್ಟ್ ಥಿಂಗ್ ದಟ್ ಐ ಹ್ಯಾವ್ ಟೇಕನ್. ವಿನ್ ದ ಫೈಟ್ ವಿತ್ ಯೋರ್ ಸೆಲ್ಫ್, ಯೋರ್ ಲೇಜಿ ಸೆಲ್ಫ್. ಹೇ ಎವ್ರಿವಾನ್, ವೆಲ್ಕಮ್ ಟು ದಕ್ಷ ಗೌಡ ಚಾನಲ್. ನಿಮ್ಮೆಲ್ಲರಿಗೂ ನನ್ನ ಕಡೆಯಿಂದ ಲೋಡ್ಸ್ ಆಫ್ ಪ್ರೀತಿ. ಗೈಸ್, ಫೈನಲಿ ದ ಮೋಸ್ಟ್ ಅವೈಟೆಡ್ ಡ್ರೀಮ್ ಏನಂತ ಅಂದರೆ, ಇಲ್ಲಿ ಥ್ರೆಡ್ ಮಿಲ್ಲು ನನ್ನ ಹಸ್ಬೆಂಡು ಭೀಮನ ಅಮಾವಾಸ್ಯೆಗೆ ಗಿಫ್ಟ್ ಆಗಿ ಕೊಟ್ಟರು. ನನಗೆ ಹೇಳ್ದೆ ಆರ್ಡರ್ ಮಾಡಿದ್ದಾರೆ. ಆ್ಯಂಡ್ ಫೈನಲಿ ಅಮಾವಾಸ್ಯೆ ಪೂಜೆ ಮುಗಿದ್ಮೇಲೆ ಬಂದಿದೆ. ಓಕೆ, ಅದಕ್ಕೆ ಆವತ್ತೊಂದು ದಿನ ಮೋಸ್ಟ್ಲಿ ಬರೀ 3,000 ರೂಪಾಯಿ ಕೊಟ್ಟು ಎಲ್ಲ ನಾಟಕ ಮಾಡಿ ಆ 3,000 ರೂಪಾಯಿಲಿ 2,000 ರೂಪಾಯಿ ವಾಪಸ್ ತೊಗೊಂಡೋಗ್ಬಿಟ್ರು. ಬಟ್ ದೆನ್ ಇದು ಬಂದಿದೆ ವಾಕಿಂಗ್ ಪ್ಯಾಡು. ಇದನ್ನು ನಾನು ಕಂಡಿದ್ದು ತುಂಬ ಚಿಕ್ಕವಳಿದ್ದಾಗ ಬಸ್ಸಲ್ಲಿ ನಾನು ಸ್ಕೂಲು ಕಾಲೇಜ್ಗೆ ಹೋಗ್ಬೇಕಾದ್ರೆ ಈ ಥ್ರೆಡ್ ಮಿಲ್ದು ಆ್ಯಡ್ಸ್ ಆಗ್ತಾಯಿದ್ರು. ಆವಾಗೆಲ್ಲ ಯೋಚನೆ ಮಾಡುವೆ, ಫ್ಯೂಚರಲ್ಲಿ ನಂದು ಅಂತ ಒಂದು ಮನೆ ಮಾಡ್ಕೊಂಡಾಗ ನನ್ನ ಕೈಲೂ ಒಂದು ಥ್ರೆಡ್ ಮಿಲ್ ನಾನು ತೊಗೊಬಂದು ಇಟ್ಕೋಬೇಕು ಮನೇಲಿ ಅಂತ ತುಂಬ ಆಸೆ ಇತ್ತು. ಆ್ಯಂಡ್ ಫೈನಲಿ ಆ ಚಿಕ್ಕ ವಯಸ್ಸಿನ ಕನಸು ಇವಾಗ ನನ್ಸಾಗಿದೆ. ಅದು ನನ್ನ ಹಸ್ಬೆಂಡ್ ದಯೆಯಿಂದ. ಇಟ್ಸ್ ನಾಟ್ ದಟ್ ತಗೊಳಕ್ಕೆ ಆಗಲ್ಲ ಅಂತ ಅಲ್ಲ, ನನಗೆ ನನ್ನ ಹಸ್ಬೆಂಡ್ ಒಪ್ಪಿಗೆ ಇಲ್ಲದೆ ನಂಗೆ ತೊಗೊಳಕ್ಕೆ ಇಷ್ಟ ಇಲ್ಲ. ಆ್ಯಂಡ್ ಈ ಸತಿ ಅವರೇ ಗಿಫ್ಟ್ ಮಾಡಿದ್ದಾರೆ. ಈ ಥ್ರೆಡ್ ಮಿಲ್ಗೂ ಅವ್ರಿಗೂ ನನಗೂ ತುಂಬಾ ಜಗಳ ನಡೆದಿದೆ. ಇಟ್ಸ್ ಲೈಕ್ ಅವ್ರು ನನಗೆ ಏನು ಬೇಕಾದ್ರೂ ಕೊಡಿಸ್ತೀನಿ ಅಂತ. ಬಟ್ ದೆನ್ ಥ್ರೆಡ್ ಮಿಲ್ ಮಾತ್ರ ಬೇಡ, ಮನೇಲಿ ಸುಮ್ಮನೆ ಧೂಳು ಹಿಡಿದು ಬಿದ್ದಿರುತ್ತೆ, ಜಾಗ ಜಾಸ್ತಿ ಆಕ್ಯುಪೈ ಮಾಡುತ್ತೆ, ಬೇಡ ಅಂತ ತುಂಬಾ ವಾದ ಮಾಡೋರು. ಜಿಮ್ಗೆ ಹೋಗ್ತಿಲ್ಲ, ಅಲ್ಲೇ ಮುಗಿಸ್ಕೊಂಬ, ಮನೇಲಿ ಥ್ರೆಡ್ ಮಿಲ್ ಬೇಡ ಅಂತ. ಬಟ್ ನನಗಂತೂ ಮನೇಲಿ ಮಿನಿ ಜಿಮ್ ಬೇಕಾಗಿತ್ತು. ಫೈನಲಿ ಅವ್ರನ್ನ ಕನ್ವಿನ್ಸ್ ಮಾಡಿ ಅವ್ರ ಕೈಲೇ ತರಂಗೆ ಮಾಡಿದ್ದೀನಿ. ಎಷ್ಟೇ ಆಗಲಿ ಹೆಂಡ್ತಿ ಅಲ್ವಾ. ಇವಾಗ ಇದನ್ನು ಅನ್ಬಾಕ್ಸ್ ಮಾಡೋಣ. ಐ ಹೋಪ್ ಇದು ಚೆನ್ನಾಗಿದೆ ಅಂತ, ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ. ಲೆಟ್ಸ್ ಚೆಕ್ ಇದರಲ್ಲಿ ಏನೇನು ಬಂದಿದೆ, ಹೇಗಿದೆ ಅಂತ. ಅಳ್ಳಾಡ್ಸೋಕ್ಕಾಗಲ್ಲ, ಅಷ್ಟು ಹೆವಿ ಇದೆ. ಸ್ಲೋ ಆಗಿ ಇಡೋಣ. ಕೆಳಗೆ ಕುತ್ಕೊಬಿಡ್ತೀನಿ, ಕೆಳಗೆ ಕುತ್ಕೊಂಡೆ ಓಪನ್ ಮಾಡ್ತೀನಿ. ಆಮೇಲೆ ಓಪನ್ ಆದಮೇಲೆ ಅದ್ರ ಮೇಲೆ ವಾಕ್ ಎಲ್ಲ ಮಾಡಿ ಚೆಕ್ ಮಾಡೋಣ. ಇದನ್ನು ಅನ್ಬಾಕ್ಸ್ ಮಾಡೋಣ. ಸ್ವಲ್ಪ ಹೆವಿ ಇದೆ, ಬಟ್ ಇಷ್ಟು ಹೆವಿ ಇಲ್ಲ ಅಂದರೆ ಮನುಷ್ಯನ ಹೇಗೆ ತಾನೇ ವೇ ಮಾಡುತ್ತೆ. ಜಸ್ಟ್ ಒಳಗಡೆ ಚೆಕ್ ಮಾಡೋಣ. ಫಸ್ಟು ಕವರ್ ಯಾವ ಕಡೆ ಓಪನ್ ಮಾಡಬೇಕು, ಎಲ್ಲ ಕಡೆ ಫುಲ್ ಸೀಲ್ ಮಾಡಿಬಿಟ್ಟಿದ್ದಾರೆ. ನನಗೆ ಯಾವ ಕಡೆ ಓಪನ್ ಮಾಡಬೇಕಂತಲೇ ಗೊತ್ತಾಗ್ತಾ ಇಲ್ಲ. ಮಾತ್ರ ಹೆವಿ ಇದೆ, ಆದರೆ ಇಷ್ಟು ಹೆವಿ ಇರಲೇಬೇಕಲ್ವಾ. ಕಂಪ್ನಿ ಬಂದು ಲೈಫ್ ಲಾಂಗು. ಸಿಕ್ತು ನನಗೆ ಯಾವ ಕಡೆ ಓಪನ್ ಮಾಡಬೇಕಂತ. ಒಂದು ಸ್ವಲ್ಪ ಫುಲ್ಲು ಪ್ಯಾಕ್ ಮಾಡಿ ಸೀಲ್ ಮಾಡಿದ್ದಾರೆ. ಆಬ್ವಿಯಸ್ಲಿ ಅಲ್ವಾ, ಡ್ಯಾಮೇಜ್ ಆಗಬಾರ್ದು ಅಂತ ಮಾಡಿರ್ತಾರೆ. ಈಸಿಯಾಗಿ ಓಪನ್ ಆಗುತ್ತೆ ಗೈಸ್. ಇವಾಗ ಬರೋ ಸ್ಟ್ರೆಂತ್ ಎಲ್ಲ ಯೂಸ್ ಮಾಡ್ತಾ ಇದ್ದೀನಿ ಹುಷಾರಾಗಿ ತೆಗಿಯೋಕ್ಕೆ. ನನಗೂ ಸ್ವಲ್ಪ ಭಯ. ಅಬ್ಬಾ ಬಂತು. ಅಯ್ಯೋ, ಓಪನ್ ಆಗಿ ಕೂಲ್ ಜಾ ಸಿಮ್ ಒಳ್ಳೆ ವಿಡಿಯೋ ಗೇಮ್ ಪ್ಲೇಯರ್ ಇರುತ್ತಲ್ಲ ಆ ಥರ ಇದೆ. ಇಲ್ಲಿ ನೋಡಿ, ಆ ಡಬ್ಬ ಓಪನ್ ಆಗಿದ್ದು ಸ್ಟೈಲು ಹಂಗೆ ಇತ್ತು. ವಿಡಿಯೋ ಗೇಮ್ದು ಇದು ಬರುತ್ತೆ ಗೊತ್ತಾ, ಫುಲ್ ಸೆಟ್ ಬರುತ್ತಲ್ಲ, ಆ ಥರ ಫೀಲ್ ಆಗ್ತಾ ಇದೆ. ಇದನ್ನೆಲ್ಲ ತೆಗಿಯೋಣ ಇವಾಗ. ಇದೇನೋ ಕಾರ್ಡ್ಬೋರ್ಡ್ ಕೊಟ್ಟಿದ್ದಾರೆ ಇಲ್ಲಿ, ಮೋಸ್ಟ್ಲಿ ಡ್ಯಾಮೇಜ್ ಕಂಟ್ರೋಲ್ಗಾಗಿರುತ್ತೆ. ಪ್ಯಾಡ್ ಇಷ್ಟುದ್ದ ಇದೆ, ವಾಕ್ ಮಾಡಿದಾಗಲೇ ಗೊತ್ತಾಗೋದು. ಬಟ್ ತುಂಬ ಚಿಕ್ಕದು ಅಂತ ಅನ್ನಿಸ್ತಾ ಇದೆ. ಐ ಡೋಂಟ್ ನೋ, ಇಲ್ಲ ನಮಗೆ ದೊಡ್ಡ ಥ್ರೆಡ್ ಮಿಲ್ ಜಿಮ್ಮಲ್ಲಿ ನೋಡಿ ಅಭ್ಯಾಸ ಆಗ್ಬಿಟ್ಟು ಇದು ಚಿಕ್ಕದು ಅಂತ ಅನ್ನಿಸ್ತಾ ಇದೆ, ಏನೋ ಗೊತ್ತಿಲ್ಲ. ಗೈಸ್, ಇವಾಗ ಇಲ್ಲೇನೋ ಇದು ಕೊಟ್ಟಿದ್ದಾರೆ ವಾರ್ನಿಂಗ್. ಇದು ಗಮ್ ಏನದು, ಲಿಫ್ಟ್ ಒನ್ ಸೈಡ್ ಆಫ್ ದಿ ರನ್ನಿಂಗ್ ಬೆಲ್ಟ್, ಅಪ್ಲೈ ದಿ ಲೂಬ್ರಿಕೇಟ್. ಓಕೆ, ಇದು ಗಮ್ ಅಲ್ಲ, ಲೂಬ್ರಿಕೇಟು. ಚೈನ್ ಎಲ್ಲ ನೀಟಾಗಿ ಮೂವ್ ಆಗಲಿ, ಬೆಲ್ಟ್ ಮೂವ್ ಆಗಲಿ ಅಂತ. ಲೂಬ್ರಿಕೇಟ್ ಆಯಿಲ್ ಇನ್ ದ ಮಿಡಲ್ ಆಫ್ ದಿ ರನ್ನಿಂಗ್ ಬೋರ್ಡ್ ಆ್ಯಂಡ್ ದೆನ್ ಸ್ಟಾರ್ಟ್ ದ ಥ್ರೆಡ್ ಮಿಲ್. ಲೋಯರ್ ಸ್ಪೀಡ್ ಟು ಮೇಕ್ ಲೂಬ್ರಿಕೇಶನ್ ಆಯಿಲ್ ಸ್ಪ್ರೆಡ್ ಓವರ್ ದಿ ರನ್ನಿಂಗ್ ಬೋರ್ಡ್. ಸೊ ಬೇಸಿಕಲಿ ಇದು ಲೂಬ್ರಿಕೇಶನ್ ಆಯಿಲು. ಇದನ್ನು ನಾವು ಇದು ಸ್ಟಾರ್ಟ್ ಮಾಡಿದಾಗ ಯೂಸ್ ಮಾಡೋಕ್ಕಿಂತ ಮುಂಚೆ ನಾವು ಮಿಡಲ್ ಆಫ್ ದ ಬೆಲ್ಟಲ್ಲಿ ಹಾಕ್ಬಿಟ್ಟು ಅದಕ್ಕೆ ವೆಯ್ಟ್ ಮಾಡಬೇಕು, ಒಂಚೂರು ಎಲ್ಲ ಕಡೆ ಅದು ಸ್ಪ್ರೆಡ್ ಆಗಲಿ ಅಂತ. ಆಮೇಲೆ ನಾವು ಈ ಥ್ರೆಡ್ ಮಿಲ್ನ ಯೂಸ್ ಮಾಡಬೇಕು. ಅದ್ರ ಜೊತೆಗೆ ನಮ್ಗೆ ಇವಾಗ ಏನು ಕೊಟ್ಟಿದ್ದಾರೆ ಅಂದರೆ, ಇಲ್ಲಿ ಮುಂದೆಗಡೆ ಅದನ್ನು ಹಾಕೋಕ್ಕೆ ಅಂತ ಇದು ರಿಮೋಟು. ಇಲ್ಲಿ ನೋಡಿ, ಸ್ಟಾರ್ಟು ಸ್ಟಾಪು ಎಲ್ಲ ರಿಮೋಟ್ ಇದೆ. ಇದನ್ನು ಐದರ್ ನಾವು ಡೈರೆಕ್ಟಾಗಿ ಅಲ್ಲೇ ಫಿಕ್ಸ್ ಮಾಡ್ಬೋದು, ಆರ್ ನಮ್ಮ ಕೈಯಲ್ಲಿ ಇಟ್ಕೊಂಡು ಯೂಸ್ ಮಾಡ್ಬೋದು. ಲೆಟ್ಸ್ ಸಿ ಯಾವ ಥರ ಯೂಸ್ ಮಾಡಬೇಕಂತ. ಇಲ್ಲಿ ನೋಡಿ, ಇಲ್ಲಿ ಶೆಲ್ ಬೇರೆ ಕೊಟ್ಟಿದ್ದಾರೆ. ಈ ಶೆಲ್ನ ಹಾಕಬೇಕನ್ಸುತ್ತೆ. ಎಲ್ಲಿ ಏನು ಹಾಕ್ಬೇಕಂತ ನನಗಿನ್ನ ಗೊತ್ತಿಲ್ಲ. ಫುಲ್ ಎಲ್ಲ ಓಪನ್ ಮಾಡಿ ಮ್ಯಾನ್ಯಲಲ್ಲಿ ಚೆಕ್ ಮಾಡ್ಕೊಂಡು ಹಾಕೋಣ. ಕಂಪ್ನಿ ಆವಾಗಲೇ ಹೇಳ್ದಲ್ವ, ಇದು ಕಂಪ್ನಿ ಬಂದು ಲೈಫ್ ಲಾಂಗ್. ಇದು
ಯೂಸ್ ಅ ಮ್ಯಾನ್ಯಲ್. ಇದು ನೋಡ್ಕೊಂಡೆ ನಾವು ಫಿಕ್ಸ್ ಮಾಡೋಣ. ಇಲ್ಲಿ ಏನೋ ಕಾರ್ಡ್ ಕೊಟ್ಟಿದ್ದಾರೆ, ವಿನ್ ದ ಫೈಟ್ ವಿತ್ ಯೋರ್ ಸೆಲ್ಫ್, ಯೋರ್ ಲೇಜಿ ಸೆಲ್ಫ್. ಕರೆಕ್ಟ್, ನಮ್ಮ ಲೇಜಿ ಸೆಲ್ಫ್ ಜೊತೆಗೆ ನಾವು ನಮ್ಮ ಫೈಟ್ನ ವಿನ್ ಮಾಡಲೇಬೇಕು. ಇಟ್ಸ್ ಅ ಚಾಲೆಂಜ್ ಆ್ಯಂಡ್ ಸ್ಪೆಷಲಿ ನನ್ನ ಹಸ್ಬೆಂಡಿಗೆ ಗಿಫ್ಟ್ ಮಾಡಿರೋದ ಕಾರಣ ಇದನ್ನು ಯೂಸ್ ಮಾಡಲೇಬೇಕು. ಐ ಹ್ಯಾವ್ ಟು ವಿನ್ ಓವರ್ ಮೈ ಸೆಲ್ಫ್ ಸೊ ದ್ಯಾಟ್ ಐ ಕ್ಯಾನ್ ಡೂ ಸಮಥಿಂಗ್. ಒಳಗಡೆ ಹಾಕೋಣ. ಸದ್ಯಕ್ಕೆ ಈ ಪ್ಯಾಕ್ ಎಲ್ಲ ಹಂಗೆ ಹುಷಾರಾಗಿ ಇಲ್ಲಿ ಇಟ್ಕೊಳ್ಳೋಣ. ಇದು ದೊಡ್ಡ ಬೋರ್ಡ್ನ ಫಸ್ಟ್ ಓಪನ್ ಮಾಡೋಣ, ಆಮೇಲೆ ಅದ್ರ ಬಗ್ಗೆ ಯೋಚನೆ ಮಾಡೋಣ. ಇವಾಗ ಎಲ್ಲಪ್ಪ ಓಪನ್ ಮಾಡೋದು ಯಾವ ಕಡೆ, ಸ್ವಲ್ಪ ಡೆಲಿಕೇಟಾಗಿ ನೋಡ್ಕೊಂಡು ಓಪನ್ ಮಾಡೋಣ. ಸ್ವಲ್ಪ ಭಯನೇ ನನಗೆ. ತೆಳು ಕವರು ಈಸಿಯಾಗಿ ಓಪನ್ ಆಗ್ತಾ ಇದೆ. ಈ ಕಡೆ ಇಲ್ಲೇನೋ ಇದೆ, ಸಖತ್ ಸಿಂಪಲ್ ಆಗಿರಂಗಿದೆ. ಈ ಕಾರ್ಡ್ಬೋರ್ಡ್ಗಳೆಲ್ಲ ಫಸ್ಟ್ ತೆಗಿಯೋಣ. ಎಡ್ಜ್ ಸೆಕ್ಯೂರ್ ಮಾಡಿದಾರಲ್ಲ ಅದನ್ನು ಫಸ್ಟ್ ತೆಗಿಯೋಣ. ಈ ಥರ ಸೆಕ್ಯೂರ್ ಮಾಡಿದ್ದಾರೆ. ಐ ಆಮ್ ನಾಟ್ ಶೋರ್ ಏನಕ್ಕೆ ಇದು ಅಂತ. ಇದು ಜಸ್ಟ್ ಸೇಫ್ಟಿ ಕೊಟ್ಟಿದ್ದಾರಾ ಇಲ್ಲ ಇದಕ್ಕೆ ಯೂಸ್ ಮಾಡಬೇಕಾ ಗೊತ್ತಿಲ್ಲ, ನೋಡೋಣ. ಈ ಕಡೆನೂ ಅಷ್ಟೇ. ಅಯ್ಯ, ಕಾರ್ಡ್ಬೋರ್ಡೇ ಮುರಿದೋಗ್ತಾ ಇದೆ ಅಲ್ಲಿ. ಒಂದು ನಿಮಿಷ ಇರಿ. ಹೆಂಗಂದರೆ ಅಬ್ಬಬ್ಬಾ, ಉಫ್, ಸಖತ್ ಹೆವಿ ಇದೆ ಗೈಸ್. ಐ ಥಿಂಕ್ ಐ ನೀಡ್ ಕಂಪ್ಲೀಟ್ ಸ್ಟ್ರೆಂತ್ ಟು ಲಿಫ್ಟ್ ಇಟ್ ಅಪ್. ಅಯ್ಯೋ ಇಲ್ಲಿ ಅಣಿಸು ಬಿಟ್ಟಿದ್ದಾರೆ. ಸ್ವಲ್ಪ ಜಾಸ್ತಿ ಸ್ಟ್ರೆಂತ್ ಟ್ರೈನಿಂಗ್ ಮಾಡಬೇಕು. ಸ್ಟ್ರೆಂತ್ ಟ್ರೈನಿಂಗ್ ಯಾಕೆ ಬೇಕು ಅಂತ ಹೇಳ್ತಾ ಇರ್ತಾರಲ್ಲ ಹುಡುಗಿರು, ವೆಯ್ಟ್ ಲಿಫ್ಟ್ ಮಾಡಬಾರ್ದು ಅಂತ. ಈ ಥರ ಎಲ್ಲ ಎತ್ತಬೇಕಾದ್ರೆ ಯಾರು ಬಂದು ಹೆಲ್ಪ್ ಮಾಡ್ತಾರೆ? ನಾವು ವೆಯ್ಟ್ ಲಿಫ್ಟಿಂಗ್ ಮಾಡಿದ್ರೆ ತಾನೇ ಸ್ಟ್ರೆಂತ್ ಬರೋದು. ಉಫ್, ನಿಲ್ಸಿದ್ದೀನಿ. ಇದನ್ನು ಎತ್ತಿ ಈ ಕಡೆ ಮೂವ್ ಮಾಡೋಣ. ನನ್ನ ಮಿನಿ ಜಿಮ್ ಸೆಟಪ್ಗೆ ದಿಸ್ ಇಸ್ ಒನ್ ಆಫ್ ದಿ ಬಿಗ್ಗೆಸ್ಟ್ ಥಿಂಗ್ ದಟ್ ಐ ಹ್ಯಾವ್ ಟೇಕನ್. ಬಾಕಿದೆಲ್ಲ ಇನ್ನೂ ಸಣ್ಣದು ಬೇಜಾನಿದೆ. ಮಿನಿ ಜಿಮ್ ಸೆಟಪ್ಗೆ ನನಗೆ ಆದಂಗೆ ಒಂದೊಂದು ಐಟಮ್ನೇ ತಂದು ಸ್ಟೋರ್ ಮಾಡ್ತಾ ಇದ್ದೀನಿ. ಅದರಲ್ಲಿ ಸ್ವಲ್ಪ ದೊಡ್ಡ ಐಟಮ್ ಅಂದರೆ ಇದೇನೆ. ವಾವ್ ಥರ ಅನ್ನಿಸ್ತಾ ಇದೆ. ಎಷ್ಟು ವಾವ್ ಥರ ಅನ್ನಿಸ್ತಾ ಇದೆ ಅಂದರೆ, ನಾನು ಆವಾಗಲೇ ಹೇಳ್ತಾ ಇದ್ನಲ್ಲ ಮಿನಿ ಜಿಮ್ ಸೆಟಪ್ ಅಂತ. ತುಂಬಾ ಕನಸುಗಳಿದೆ, ಆಸೆಗಳಿದೆ. ಆ್ಯಂಡ್ ಅದನ್ನು ಮಾಡೋಣ. ಎಷ್ಟೊಂದು ಐಟಮ್ ಒಂದೊಂದನ್ನ ತಂದಿದ್ದೀನಿ. ಇನ್ನೊಂದೆರಡು ಐಟಮ್ ಬೇಕು. ಅದಾದಮೇಲೆ ಒಂದು ಒಳ್ಳೆ ಜಾಗ ಬೇಕು. ಇದನ್ನೆಲ್ಲ ಕಂಪ್ಲೀಟಾಗಿ ಇಟ್ಟು ಅದೊಂದು ಕಾಸಿ ಫೀಲಿಂಗ್, ಬೆಳಗ್ಗೆ ಎದ್ದು ಜಿಮ್ಗೆ ಹೋಗೋ ಫೀಲಿಂಗ್ ಬೇಕು. ಮನೆಯಲ್ಲೇ ಮಿನಿ ಜಿಮ್ ಇರಬೇಕು. ವರ್ಕೌಟ್ನ ಪ್ರಿಯಾರಿಟೈಸ್ ಮಾಡಬೇಕು, ಹೆಲ್ತ್ನ ಪ್ರಿಯಾರಿಟೈಸ್ ಮಾಡಬೇಕು ಅನ್ನೋದೊಂದು ಆಸೆ ಇದೆ. ಅದನ್ನೆಲ್ಲ ಒಂದೊಂದಾಗಿ ಮಾಡೋಣ. ದುಡ್ಡು ಬಂದಂಗೆ ಸಣ್ಣ ಪುಟ್ಟ ಸೇವಿಂಗ್ಸಲ್ಲಿ ಏನು ಮಾಡಬೇಕು ಅದನ್ನು ಮಾಡ್ತಾಯಿದ್ದೀನಿ. ಆ್ಯಂಡ್ ಇದಂತೂ ನನ್ನ ಹಸ್ಬೆಂಡ್ ಕಡೆಯಿಂದ ಗಿಫ್ಟು. ತುಂಬ ಖುಷಿಯಾಗಿದೆ. ಇದು ನನಗೆ ದೊಡ್ಡ ಥ್ರೆಡ್ ಮೇಲೆ ನೋಡಿ ಒಂದು ಯೋಚನೆ ಅಂದರೆ ಬಿದ್ದಿದೋಗಲ್ವಾ ಆ ಕಡೆ ಈ ಕಡೆ ಅಂತ ಎಲ್ಲ ಯೋಚನೆ ಬರ್ತಾಯಿದೆ. ಏನೇನೋ ಯೋಚನೆಗಳು ಬರ್ತಾ ಇದೆ. ಒಂದಂತೂ ಕನಸಿತ್ತು, ಟಿ ವಿ ಹಾಕೋಬಿಟ್ಟು ಟಿ ವಿ ಮುಂದೆ ಥ್ರೆಡ್ ಮಿಲ್ ಮಾಡಬೇಕು ಅನ್ನೋದೊಂದು ಆಸೆ ಇತ್ತು. ಅದನ್ನು ಇವಾಗ ಹೋಗ್ತಾ ಬರ್ತಾ ನೆನ್ಸು ಮಾಡ್ಕೋತೀನಿ. ಆ್ಯಂಡ್ ಒಂದು ಬ್ಯಾಕ್ ಡ್ರಾಪ್ ಇಲ್ಲ ಇದೆ. ಸೊ ಇದಕ್ಕೆ ವೀಲ್ ಇಲ್ಲ ಅನ್ಕೊಂಡ್ಬಿಟ್ಟಿದೆ. ವೀಲ್ ಇದೆ. ವೀಲ್ ಇದ್ದರೆ ನನಗೆ ಎಲ್ಲಿ ಬೇಕಲ್ಲಿ ಮೂವ್ ಮಾಡಿಕೊಂಡು ಆರಾಮಾಗಿ ಓಡಾಡಿಕೊಂಡು ಇದನ್ನು ಅಲ್ಲಿ ಇಟ್ಕೊಂಡು ಇದು ಮಾಡ್ಬೋದು. ಆ್ಯಂಡ್ ಇದೇನು ಗೊತ್ತಾ, ಇದು ಫೋಲ್ಡಬಲ್ ಇರೋದ್ರಿಂದ ಮಂಚದ ಅಡಿಲೂ ಹಾಕ್ಬೋದು. ಬಟ್ ಅನ್ಫಾರ್ಚುನೇಟ್ಲಿ ನಮ್ಮ ಮನೇಲಿರೋ ಎಲ್ಲ ಮಂಚನೂ ಫ್ಲೋರ್ಗೆ ಅಟ್ಯಾಚ್ ಆಗಿರೋಂಥ ಮಂಚಗಳು. ಇದು ನಮ್ಮ ಮಂಚದ ಅಡಿಗೆ ಹಾಕೋಕ್ಕಾಗಲ್ಲ. ಇದನ್ನು ಬೇಕಾದ್ರೆ ಗೋಡೆಗೆ ಒರಗಿಸಿ ನಿಲ್ಲಿಸ್ಬೋದು ಅಥವಾ ಹಂಗೆ ಸ್ಟ್ರೈಟಾಗಿಡ್ಬೋದು. ಆ ಥರ ಮಾಡಬೇಕಾಗತ್ತೆ ನಮ್ಮ ಮನೆಯಲ್ಲಿ. ಬಟ್ ಯೂಶಲಾಗಿ ಇದು ಮಂಚದಡಿಲಿ ಸೋಫಾದಡಿಲೆಲ್ಲ ನೀಟಾಗಿ ಪಾಸ್ ಆಗುತ್ತೆ. ಆ ಥರ ಇದೆ. ಇಲ್ಲಿ ಪಾಸ್ ಆಗುತ್ತಾ? ಇಲ್ಲ, ನಮ್ಮದು ಇಲ್ಲಿ ಎಲ್ಲ ಸೋಫಾದು ಲೆಗ್ ಎಲ್ಲ ನೆಲಕ್ಕೆ ಟಚ್ ಮಾಡಿಬಿಟ್ಟಿದ್ದಾರೆ. ಇಷ್ಟಿಷ್ಟು ಗ್ಯಾಪಲ್ಲಿ ಟಚ್ ಮಾಡಿಬಿಟ್ಟಿದ್ದಾರೆ. ಸೊ ಅದಾಗಲ್ಲ. ನಾವು ಹೆಂಗೆ ಇದನ್ನು ಎತ್ತಿಡ್ಕೊಬೋದು ಅದನ್ನು ನೋಡೋಣ. ಸದ್ಯಕ್ಕೆ ಇವಾಗ ಇದರಲ್ಲಿ ಏನೇನು ಫೀಚರ್ಸ್ ಇದೆ, ವರ್ತ್ ಇದೆಯಾ ಇದಕ್ಕೆ ನಾವು ಕೊಟ್ಟಿರೋ ದುಡ್ಡು, ಆ್ಯಂಡ್ ಎಷ್ಟು ಕಾಸ್ಟ್ ಆಯಿತು, ಪ್ರತಿ ಒಂದೂ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಆ್ಯಂಡ್ ಇದ್ರ ಲಿಂಕು ನಾನು ಟ್ಯಾಗ್ ಮಾಡಿರ್ತೀನಿ. ನಿಮ್ಗೆ ಏನಾದ್ರು ಇದು ಇಷ್ಟ ಆಯ್ತು ಅಂದರೆ ನೀವು ಬೈ ಮಾಡ್ಬೋದು, ಇಲ್ಲ ಅಂದರೆ ನಿಮ್ಮ ಇಷ್ಟ. ಆ್ಯಂಡ್ ಇಲ್ಲಿ ಬರೆದಿದೆ ನೋಡಿ, ಮೇಕಿಂಗ್ ಇಟ್ ಪಾಸಿಬಲ್. ಸೊ ಲೆಟ್ ಮೀ ಮೇಕ್ ಇಟ್ ಪಾಸಿಬಲ್. ಆ್ಯಂಡ್ ಇವಾಗಂತೂ ನನಗಿರೋ ಹೆಕ್ಟಿಕ್ ಸ್ಕೆಡ್ಯೂಲ್ಗೆ ಬೆಳಗಿಂದ ರಾತ್ರಿ ತನಕ ನನಗೆ ಜಿಮ್ಮಿಗೆ ಹೋಗೋಕ್ಕೆ ತುಂಬ ಪ್ರಾಬ್ಲಮ್ ಆಗ್ತಾಯಿದೆ. ಹೆಂಗಾರು ಮಾಡಿ ಜಿಮ್ ಹಂಗೆ ಹಿಂಗೆ ಸ್ಕಿಪ್ ಆಗ್ತಾಯಿದೆ. ಅವತ್ತೇ ಹೇಳಿದ್ನಲ್ಲ, ನಾನು ಒಂದು ಜಿಮ್ಗೊಂದು ಪ್ಯಾಟ್ರನ್ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ನಾನು ಇನ್ನೂ ರಿವೀಲ್ ಮಾಡಿಲ್ಲ ಏನು ಪ್ಲ್ಯಾನ್ ಮಾಡಿದ್ದೀನಿ ಅಂತ. ಒಂದು ಪ್ಯಾಟ್ರನ್ ಯೋಚನೆ ಮಾಡ್ತಾಯಿದ್ದೀನಿ. ಆ ಪ್ಯಾಟ್ರನ್ ಪ್ರಕಾರ ಜಿಮ್ಗೂ ಹೋಗ್ತೀನಿ, ಇದನ್ನು ಯೂಸ್ ಮಾಡ್ತೀನಿ. ಯಾವ ಥರ ನಾನು ಅದನ್ನು ಮ್ಯಾನೇಜ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಒಂದು ಜಿಮ್ ರೋಟೀನ್ನ ಸೆಟ್ ಮಾಡಬೇಕು. ನಾನು ಜಿಮ್ ಅಂತಾನಲ್ಲ, ನಂದು ಫುಲ್ ಡೈಲಿ ರೋಟೀನ ಸೆಟ್ ಮಾಡಬೇಕು. ಹೇಳ್ಬೇಕಂತ ಹೇಳಿದ್ರೆ ಐ ಎಮ್ ಟ್ರೈಯಿಂಗ್ ಮಲ್ಟಿಪಲ್ ವೇಸ್, ಆಯಿತಾ. ಎಷ್ಟೊಂಥರ ವೇಸ್ನ ನಾನು ರೋಟೀನ್ ಸೆಟ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಆ್ಯಂಡ್ ಐ ಆಮ್ ಫಾಲಿಂಗ್ ಆರ್ ಫೇಲಿಂಗ್ ಎವ್ರಿ ಸಿಂಗಲ್ ಟೈಮ್. ಆ್ಯಂಡ್ ಅಗೇನ್ ನಾನು ಎದ್ದು ಈ ಪ್ಯಾಟರ್ನ್ ವರ್ಕ್ ಆಗುತ್ತಾ ಆ ಥರನೇ. ಬಿಕಾಸ್ ನನ್ನ ಇಷ್ಟು ವರ್ಷದಲ್ಲಿ ನನ್ನ ಹೆಲ್ತಿ ಲೈಫ್ ಸ್ಟೈಲ್ ಅಂತ ಏನು ಸ್ಟಾರ್ಟ್ ಆಯಿತು, ಇದೇ ಫಸ್ಟ್ ಟೈಮ್ ನಾನು 4-5 kg ಗೇನ್ ಆಗಿರೋದು. ಆ್ಯಂಡ್ ಆ ಗೇನ್ ಆಗಿರೋದನ್ನ ಇಳ್ಸೋಕ್ಕೆ ನಾನು ಅದನ್ನು ಡಿಲೇ ಆಗ್ತಾಯಿದೆ ಬಿಕಾಸ್ ಆಫ್ ಮೈ ರೋಟೀನ್ ಪ್ರಾಪರ್ ರೋಟೀನ್ ಸೆಟೇ ಮಾಡೋಕ್ಕಾಗ್ತಾಯಿಲ್ಲ. ಅದಕ್ಕೋಸ್ಕರ ಅದು ಕೂಡ ಡಿಲೇ ಆಗ್ತಾಯಿದೆ. ಇಟ್ಸ್ ನಾಟ್ ದಟ್ ನನ್ನ ಕೈಲಿ ಮಾಡೋಕ್ಕಾಗಲ್ಲ ಅಂತಲ್ಲ.
ನನ್ನ ಹೆಲ್ತು ಅಂದರೆ ನನ್ನ ವರ್ಕೌಟು ಅದನ್ನು ಪ್ರಿಯಾರಿಟಿ ತೊಗೊಳಕ್ಕೆ ಆಗ್ತಾಯಿಲ್ಲ. ದಿನ ಒಂದೊಂದು ಥರ ಟ್ರೈ ಮಾಡ್ತೀನಿ. ಈಗ ವಾರದಲ್ಲಿ 3 ದಿನ ಕನ್ಸಿಸ್ಟೆಂಟ್ ಆಗಿ 4 ದಿನ ಏಟ್ ಬೀಳ್ತಾ ಇದೆ. ಅದ್ರ ಬದಲು ಒಂದು ಪ್ರಾಪರ್ ರೋಟೀನ್ ಸೆಟ್ ಮಾಡ್ಬೇಕು ನಾನು. ಆ ರೋಟೀನ್ ಫಿಕ್ಸ್ ಆಗಿಬಿಟ್ರೆ ಯಾರೂ ನನ್ನ ತಡೆಯೋಕ್ಕಾಗಲ್ಲ. ನೆಕ್ಸ್ಟ್ ಲೆವೆಲ್ ಆಫ್ ಟ್ರಾನ್ಸ್ಫಾರ್ಮೇಷನ್ ತರಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಬಟ್ ದೆನ್ ಆ ರೋಟೀನ್ ಸೆಟ್ ಆಗಬೇಕು. ಬಿಕಾಸ್ ನನ್ನ ಈಗ ಏನು ಹೆಲ್ದಿ ಲೈಫ್ ಸ್ಟೈಲ್ ಏನಿದೆ, ಇಟ್ ಇಸ್ ಜಸ್ಟ್ 1% ಇನ್ ಮೈ ಲೈಫ್. ಅದು ಬಿಟ್ಟರೆ 99% ಇಸ್ ಮೈ ಲೈಫ್, ಇಟ್ಸ್ ಮೈ ಕರಿಯರ್, ಇಟ್ಸ್ ಮೈ ಡಾಟರ್, ಇಟ್ಸ್ ಮೈ ಫ್ಯಾಮಿಲಿ, ಇಟ್ಸ್ my new business, it's my studio, it's my WLG clients, it's everything apart from this. ನನ್ನ ರೋಟೀನ್ ಏನಿದೆ ಇಟ್ ಶುಡ್ ಜಸ್ಟ್ ಬಿ 1% ಇನ್ ಮೈ ಲೈಫ್ ಆ್ಯಂಡ್ 99% ನಾನು ಬೇರೆಯವ್ರ ಮೇಲೆ ಫೋಕಸ್ ಮಾಡಬೇಕು. ಆದರೆ ಈ 1%ನ ಸೆಟ್ ಮಾಡೋಕ್ಕೆ ಐ ಆ್ಯಮ್ ಫಾಲಿಂಗ್ ಮಲ್ಟಿಪಲ್ ಟೈಮ್ಸ್. ಎಷ್ಟು ಸತಿ ಬಿದ್ದರೂ ನೆವರ್ ಗಿವ್ ಅಪ್ ಆ್ಯಟಿಟ್ಯೂಡು. ಎದ್ದು ಹೊಸ ಟ್ರೈ ಮಾಡ್ತಾನೆ ಇದ್ದೀನಿ. ರೋಟೀನ್ ಸೆಟ್ ಮಾಡಿಬಿಟ್ರೆ ಇಟ್ ವಿಲ್ ಆಲ್ ಬಿ ಡನ್. ಆ ರೋಟೀನ್ ಬರಬೇಕು. ಇಟ್ ಈಸ್ ಓಕೆ ಟು ಫೇಲ್, ಇಟ್ ಈಸ್ ಓಕೆ ಟು ಫಾಲ್. ಅಗೇನ್ ಎದ್ದೇಳಬೇಕು. ನಾವು ಅದನ್ನು ಸೆಟ್ ಮಾಡಲೇಬೇಕು. ಈಗೇನು 4-5 kg ಗೇನ್ ಆಗಿದ್ದೀನಿ, ಅಲ್ಲಿಗೆ ಸ್ಟಾಪ್ ಮಾಡಿದ್ದೀನಿ ಆಯಿತಾ. ಅದ್ರ ಮೇಲೆ ಗೇನ್ ಆಗಕ್ಕೆ ಬಾಡಿಗೆ ಬಿಡ್ತಾ ಇಲ್ಲ. ಆದರೆ ಇದ್ರ ಮೇಲೆ ಗೇನ್ ಆಗಕ್ಕೆ ಬಿಟ್ಟಿಲ್ಲ ಅಂದ್ರೂ ಕೆಳಗೂ ಇಳಿತಾ ಇಲ್ಲ. ಇಂಟೆನೆನ್ಸ್ ಫೇಸಲ್ಲಿ ಹೆಂಗೋ ಮ್ಯಾನೇಜ್ ಮಾಡ್ತಾ ಇದ್ದೀನಿ. ಗೋಯಿಂಗ್ ಫಾರ್ವರ್ಡ್ ಇಳಿಸ್ಬೇಕು. ಹಾಗಂತ ನಾನು ಹರಿಲಿಲ್ಲ, ನಾಳೆನೇ 5 kg ಇಳಿಸ್ತೀನಿ ಅನ್ನೋ ಯಾವ ಅರ್ಜೆಂಟಲ್ಲೂ ಇಲ್ಲ. ಸ್ಲೋ ಆಗಿ ಪ್ಲ್ಯಾನ್ ಮಾಡಿ ಕನ್ಸಿಸ್ಟೆಂಟಾಗಿ ಸಸ್ಟೈನಬಲ್ ಆಗಿ ಹೇಳ್ತಿದ್ದು. ನಾನಂತೂ ಶಾರ್ಟ್ಕಟ್ಸ್ ಆಗಲಿ, ಹೊಟ್ಟೆ ಹಾಸ್ಕೊಂಡಿರೋದಾಗಲಿ, ಜ್ಯೂಸ್ ಡಯಟ್ ಆಗಲಿ, ಇಲ್ಲ ಫಾಸ್ಟಿಂಗ್ ಡಯಟ್ಗಳು ಅದು ಮಾಡಲ್ಲ. ನಾನು ಯಾವುದೇ ರೀತಿಯಾದ ಫ್ಯಾಟ್ ಡಯಟ್ಸು ಮಾಡಲ್ಲ. ಪ್ಲ್ಯಾನ್ ಮಾಡ್ಕೊಂಡು ಸ್ಲೋ ಆಗಿ ಮಾಡೋಣ. ಆ್ಯಂಡ್ ಈಗ ಹೊಸದಾಗಿ ಬಂದಿದೆಯಲ್ಲ, ಇದ್ರ ಎಕ್ಸೈಟ್ಮೆಂಟಲ್ಲಿ 1-2 ದಿನ ಓಡಿಸೋಣ. ಈ ಬೆಲ್ಟ್ ಎಷ್ಟು ಚೆನ್ನಾಗಿದೆ. ಈ ಬೆಲ್ಟ್ ಮಧ್ಯದಲ್ಲೆಲ್ಲೋ ಆಯಿಲ್ ಹಾಕಬೇಕು ಅಂತ ಹೇಳಿದ್ರು. ಅದು ನಂಗೆ ಅರ್ಥ ಆಗ್ತಿಲ್ಲ, ಮೇಲೆ ಹಾಕ್ಬೇಕಾ ಕೆಳಗೆ ಹಾಕ್ಬೇಕಾ ಏನು ಎತ್ತ ಅಂತ. ಕರೆಕ್ಟಾಗಿ ಮ್ಯಾನ್ಯುವಲ್ ಚೆಕ್ ಮಾಡಿ ಹಾಕೋಣ. ಆ್ಯಸ್ ಆಫ್ ನಾವು ಇದು ಇಲ್ಲಿ ನೋಡಿದ್ರೆ ಅವಳೆ ಮಕ್ಕಳು ಆಟ ಸಾಮಾನು ಕಂಡಂಗೆ ಕಾಣ್ತಾ ಇದೆ. ನನಗೆ ಇಷ್ಟೇ ಉದ್ದ ಇದೆ ಲೆಂತು, ಇದು ಇಷ್ಟೇ ಉದ್ದ ಇದೆ. ಇಲ್ಲ ನನಗೆ ದೊಡ್ಡದು ಥ್ರೆಡ್ಮಿಲ್ಗಳು ನೋಡಿ ಅಭ್ಯಾಸ ಆಗಿರೋದಕ್ಕೆ ಹಿಂಗೆ ಅನಿಸ್ತಾ ಇದೆ. ಯೂಸ್ ಮಾಡ್ತಾ ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಕಷ್ಟ ಆಗ್ಬೋದು ನನಗೆ, ಆಮೇಲೆ ಅಭ್ಯಾಸ ಆಗ್ಬೋದು. ಲೆಟ್ಸ್ ಸಿ. ಬಟ್ ಈಗಂತೂ ಒಳ್ಳೆ ನನ್ನ ಮಗಳಿಗೆ ಆಟ ಸಾಮಾನು ಕೊಡ್ಸಂಗಿದೆ ಇಷ್ಟೇ ಉದ್ದಕ್ಕೆ. ನೋಡೋದ ಅದು ನಿಂತ್ಕೊಂಡಾಗಲೇ ಗೊತ್ತಾಗೋದಿದ್ರು ಬಂಡವಾಳ ಏನು ಅಂತ. ಗೈಸ್ ಇವಾಗ ಮ್ಯಾನ್ಯುವಲ್ ಚೆಕ್ ಮಾಡೋಣ. ಹೆಂಗೆ ಏನೇನು ಇನ್ಸ್ಟಾಲ್ ಆ್ಯಂಡ್ ಈ ಪ್ರಾಡಕ್ಟಲ್ಲಿ ಏನೇನು ಇದೆ ಅನ್ನೋದು ಗೊತ್ತಿಲ್ಲ. ಲೆಟ್ಸ್ ಸಿ ಏನೇನು ಕೊಟ್ಟಿದ್ದಾರೆ ಅಂತ. ಫಸ್ಟು ಇದು ಹೋಲ್ಡರ್ನ ನಾವಿಲ್ಲಿ ಫಿಕ್ಸ್ ಮಾಡಬೇಕು. ಈ ಥರ ಹೋಲ್ಡರ್ ಬರುತ್ತೆ. ಫಸ್ಟು ಈ ಇನ್ಸ್ಟಾಲೇಷನ್ ಎಲ್ಲ ಮಾಡಿಬಿಡೋಣ, ಆಮೇಲೆ ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಚೆಕ್ ಮಾಡೋಣ. ಲೈವಲ್ಲಿ ಆನ್ ಮಾಡಿ ಹಂಗಂಗೆ ಚೆಕ್ ಮಾಡ್ಕೊಂಡು ಹೋಗೋಣ ಟೆಕ್ನಿಕಲ್ ಆಸ್ಪೆಕ್ಟ್ಸ್ನ. ಫಸ್ಟು ಇನ್ಸ್ಟಾಲೇಷನ್ ಕೆಲಸ ಮುಗಿಸೋಣ. ಇಲ್ಲಿ ಇದು ಕೊಟ್ಟಿದ್ದಾರೆ ನೋಡಿ, ಇದ್ರ ಜೊತೆಗೇ ಇಲ್ಲಿ ಸ್ಕ್ರೂ ಕೊಟ್ಟಿದ್ದಾರೆ. ಇದೊಂದು ಜಸ್ಟ್ ಹೋಲ್ಡರ್ ಅಷ್ಟೇ. ಡಿಸ್ಪ್ಲೇ ಎಲ್ಲ ಇದ್ರಲ್ಲಿ ಬರೋಲ್ಲ, ಡಿಸ್ಪ್ಲೇ ಎಲ್ಲ ಕೆಳಗಡೆನೇ ಬರುತ್ತೆ. ಆ್ಯಂಡ್ ಇದು ವೆರಿ ಕಾಂಪ್ಯಾಕ್ಟ್ ಇರೋದ್ರಿಂದ ಕೆಳಗಡೆ ಕಾಲು ಹತ್ರನೇ ಡಿಸ್ಪ್ಲೇ ಇದೆ. ನಮ್ಮ ಸ್ಪೀಡು, ಟೈಮು ಎಲ್ಲ ಅಲ್ಲೇ ಚೆಕ್ ಮಾಡ್ಕೊಳ್ಳೋದು. ಕ್ಯಾಲೋರೀಸ್ ಎಲ್ಲ ಅಲ್ಲೇ ಇರುತ್ತೆ. ಇಲ್ಲಿ ನೋಡಿ ಇದಿಷ್ಟೇ, ಇಲ್ಲೇ ಸ್ಕ್ರೂ ಕೊಟ್ಟಿದ್ರು. ಇದು ಹಾಕೋದು ಆ್ಯಂಡ್ ಈ ನಟ್ನ ವಾಪಸ್ ತಿರುಗಿಸ್ಬಿಡೋದು ಅಷ್ಟೇ. ಮೊಬೈಲ್ ಗೀಬೈಲೆಲ್ಲ ಇಟ್ಕೊಳ್ಳೋಕ್ಕೆ ಅದಕ್ಕೆ ಇದಕ್ಕೆ ಹೆಲ್ಪ್ ಆಗುತ್ತೆ. ಇವಾಗ ನೋಡಿ ಇಲ್ಲಿ ಬರೀ ಸ್ಕ್ರೂ ಟೈಟ್ ಮಾಡೋದು ಅಷ್ಟೇ. ಹಿಂಗೆ ಇದು ಟೈಟ್ ಮಾಡಿದ್ದೀನಿ ನಾನು. ಸ್ಕ್ರೂ ಡ್ರೈವರ್ ಯೂಸ್ ಮಾಡಿನೇ ಟೈಟ್ ಮಾಡ್ತಾಯಿದ್ದೀನಿ, ಕಳ್ಚ್ಕೊಳ್ಳಿರಂಗೆ. ದಿಸ್ ಇಸ್ ಗುಡ್. ಇವಾಗ ಇದು ಹಿಂಗೆ ಆಡ್ತಾ ಇದೆಯಲ್ಲ, ಇದಕ್ಕೊಂದೊಂದು ಸ್ಕ್ರೂ ಕೊಟ್ಟಿದ್ದಾರೆ. ಅದನ್ನು ಫಸ್ಟು ಫಿಕ್ಸ್ ಮಾಡಿಬಿಡೋಣ. ಇನ್ಸ್ಟಾಲೇಷನ್ ಸಖತ್ ಸಿಂಪಲ್ ಆಗಿದೆ, ಇಟ್ಸ್ ನಾಟ್ ದ್ಯಾಟ್ ಕಾಂಪ್ಲಿಕೇಟೆಡ್. ಅದನ್ನು ಹಾಕೋಣ. ಇದು ರಿಮೋಟ್ ಸದ್ಯಕ್ಕೆ ಇಲ್ಲಿ ಇಟ್ಟಿರೋಣ. ಇಲ್ಲಿ ನೋಡಿ ಸಖತ್ತಾಗಿ ಆಗುತ್ತೆ ಜಾಗ. ಮೋಸ್ಟ್ಲಿ ಇವ್ರು ರಿಮೋಟ್ ಇಟ್ಕೊಳ್ಳೋಕ್ಕೆ ಜಾಗ ಕೊಟ್ಟಿರ್ಬೇಕದು. ನಾನು ನೋಡ್ರೆ ಫೋನ್ ಇಟ್ಕೊಳ್ಳೋಕ್ಕೆ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಹಾಂ, ಇಲ್ಲಿ ನೋಡಿ ಈ ಥರ 2 ಪುಟಾಣಿ ಸ್ಕ್ರೂಗಳಿದೆ. ಸ್ವಲ್ಪ ದಪ್ಪಕ್ಕಿದೆ. ಈ ಥರ ಚಿಕ್ಕದು ಕೊಟ್ಟಿದ್ದಾರೆ. ಇದು ಮ್ಯಾಗ್ನೆಟಿಕ್ ಸ್ಕ್ರೂ ಇಲ್ಲಿ ನೋಡಿ ಅಂಟ್ತಾ ಇದೆ. ಇದನ್ನು ನಾವಿಲ್ಲಿ ಲೆಗ್ಗಲ್ಲಿ ಹಾಕೋದು. ಇಲ್ಲಿ ನೋಡಿ ಹಿಂಗೆ ಮೂವ್ ಆಗ್ತಾ ಇದೆ ಅಲ್ವಾ, ಇದಕ್ಕೆ ನಾವು ಇವಾಗ ಫಿಕ್ಸ್ಡಾಗಿ ಕುಣಿಸ್ಬೇಕಲ್ವಾ. ಇಲ್ಲಾಂದರೆ ನಾವು ಥ್ರೆಡ್ಮಿಲ್ ಮಾಡ್ಬೇಕಾದ್ರೆ ಸಡನ್ನಾಗಿ ಕೈ ಕೊಟ್ಟರೆ ಆಮೇಲೆ ಅದು ಬೆಂಡಾಗ್ಬಿಟ್ರೆ ಬಿದ್ದೋಗ್ಬಿಡ್ತೀವಿ. ಸೊ ಇಟ್ಸ್ ಬೆಟರ್ ಈ ಥರ ಇರೋದು. ಇದನ್ನು ಹಾಕೋಕ್ಕಾಗ್ತಾಯಿಲ್ಲ, ಹಾಕೋಣ. ಒಂಚೂರು ಕರೆಕ್ಟಾಗಿ ಅಡ್ಜಸ್ಟ್ ಮಾಡಿ ಹಾಕಬೇಕಿದು. ಅಯ್ಯೋ ಇದ್ಯಾಕೆ ಹಿಂಗೆ ಆಟಾಡಿಸ್ತಾ ಇದೆ ನಾನು. ಇಲ್ಲ ಸಿಗ್ತಾಯಿಲ್ಲ. ಇದನ್ನು ಒಂಚೂರು ಸ್ಲ್ಯಾಂಟ್ ಮಾಡ್ಬೇಕನ್ಸುತ್ತೆ. ಸ್ಲ್ಯಾಂಟ್ ಮಾಡಿ ಹಾಕಬೇಕು. ಹಾಂ, ಇದರಲ್ಲಿ ಇದು ಬೇರೆ ಇದೆ. ಇಲ್ಲಿ ನೋಡಿ, ಇದನ್ನು ಫಿಕ್ಸ್ ಮಾಡಿಬಿಟ್ಟು ಹಾಕೋಣ. ಇವೆ ಫಿಕ್ಸ್ ಆಗುತ್ತಾ? ಹಾಂ ಆಯಿತು. ಇಲ್ಲಿ ನೈಸ್. ಮೋಸ್ಟ್ಲಿ ಇದನ್ನು ಯೂಸ್ ಮಾಡ್ಕೊಂಡು ಹಾಕ್ಬೇಕನ್ಸುತ್ತೆ. ಕೈಯಲ್ಲಂತೂ ಹಾಕ್ತಾಯಿಲ್ಲ. ಫಸ್ಟ್ ಇದನ್ನು ಎತ್ತಿಡ್ಕೊಂಬಿಡ್ತೀನಿ ಸ್ಲ್ಯಾಂಟಾಗಿ, ಆಮೇಲೆ ಹಾಕೋಣ. ಗೈಸ್ ಇಲ್ಲಿ ನಾನು ಈ ಥರ ಸ್ಲ್ಯಾಂಟಾಗಿ ಇಟ್ಕೊಂಡು ಫಿಕ್ಸ್ ಮಾಡ್ತಾಯಿದ್ದೀನಿ. ಕೈಯಲ್ಲಿ ಫಸ್ಟು ಫಿಕ್ಸ್ ಮಾಡಿದ್ದೀನಿ. ಆ್ಯಂಡ್ ದೆನ್ ಇವಾಗ ಕಮ್ಸ್ ಆ್ಯಕ್ಚುಲಿ ಸ್ಕ್ರೂ ಡ್ರೈವರ್ ಅವಶ್ಯಕತೆನೇ ಇರಲಿಲ್ಲ, ನಾನು ತೊಗೊಬಂದೆ. ಇದರಲ್ಲೇ ಕೊಟ್ಟಿದ್ದಾರೆ ನೋಡಿ, 2 ಸೈಡು ಕೊಟ್ಟಿದ್ದಾರೆ. ಈ ಕಡೆ ಸ್ಕ್ರೂ ಡ್ರೈವರ್ ಥರ, ಈ ಕಡೆ ಈ ನಟ್ನ ನಾವು ಟೈಟ್ ಮಾಡೋ ಥರ. ಇದು ತುಂಬ ಟೈಟಾಗಿ ಗಟ್ಟಿಗೆ ಮಾಡಬೇಕು. ನಮ್ಮ ಪ್ರೆಷರ್ ಕೊಟ್ಟರು ಅದು ಬೀಳದೇ ಇರೋಂಗೆ, ಮೂವ್ ಆಗದೆ ಇರೋಂಗೆ ನಾವು ಟೈಟ್ ಮಾಡ್ಕೊಬೇಕು.
ಎಕ್ಸಾಕ್ಟಾಗಿದೆ. ಇಲ್ಲಿ ನೋಡಿ ಈ ಥರ ಇದೆ. ನೈಸ್. ನಾವು ಎತ್ತಿಡ್ಬೇಕಾದ್ರೆ ಇದನ್ನು ಲೂಸ್ ಮಾಡಿಕೊಂಡು ಎತ್ತಿಡ್ಬೋದು. ಅಂದರೆ ಫೋಲ್ಡ್ ಮಾಡಿ ಎತ್ತಿಡ್ತೀನಿ ಅಂದರೆ ಇಲ್ಲಿ ಹಂಗೆ ಪರ್ಮನೆಂಟಾಗಿ ಇಟ್ಟಿರ್ತೀನಿ ಅಂದರೆ ಅವಶ್ಯಕತೆ ಇಲ್ಲ. ಬಟ್ ಎತ್ತಿಡಬೇಕಾದ್ರೆ ಏನಾದ್ರು ಎತ್ತಿಡ್ತೀನಿ ಸೈಡಲ್ಲಿ ಗೋಡೆ ಗಿಡಕ್ಕೆ ಹಾಕಿರ್ತೀನಿ ಅಂದರೆ ಅಂದರೆ ಇದನ್ನು ಯೂಸ್ ಮಾಡಿಕೊಂಡು ನಾವು ಇದನ್ನು ವಾಪಸ್ ಫೋಲ್ಡ್ ಮಾಡೋಕ್ಕೆ ಈ ಸ್ಕ್ರೂನಲ್ಲಿ ಲೂಸ್ ಮಾಡಿದ್ರೆ ಸಾಕು, ಇಟ್ ವಿಲ್ ಬಿ ಫೋಲ್ಡಬಲ್. ಆ ಕಡೆಗೂ ಅದೇ ಥರ ಹಾಕ್ಬಿಡ್ತೀನಿ. ನಾವಿದು ಓಪನ್ ಮಾಡೋ ಅಷ್ಟರಲ್ಲಿ ನಮ್ಮ ಮಗಳು ಹಾಜರಾಗೋದ್ರು ಸ್ಕೂಲಿಂದ. ಇವಾಗ ಇದೆಲ್ಲ ಸ್ಕ್ರೂ ಫಿಟ್ಟಿಂಗ್ಸ್ ಆಗಿದೆ. ಲೆಟ್ಸಿ ಕನೆಕ್ಟ್ ಮಾಡಿಬಿಟ್ಟು ನೋಡೋಣ. ಇನ್ನು ಇದು ರಿಮೋಟ್ದೊಂದು ಬ್ಯಾಟ್ರಿ ಹಾಕಿಲ್ಲ ನಾವು, ಅದನ್ನೂ ಹಾಕ್ಕೊಡೋಣ. ಇಲ್ಲಿ ಒಳ್ಳಾಡ್ತಾ ಇಲ್ಲ. ಇಲ್ಲೆಲ್ಲೋ ರಿಮೋಟ್ ಬ್ಯಾಟ್ರಿ ಇತ್ತಲ್ಲಪ್ಪ, ಅದೆಲ್ಲ ಇಲ್ಲಿ ರಿಮೋಟ್ ಬ್ಯಾಟ್ರಿ ಒಂದು ಹಾಕಿಲ್ಲ, ಅದನ್ನು ಹಾಕ್ಬಿಡೋಣ. ಇದು ಪ್ಲಾಸ್ಟಿಕ್ದು. ಈ ಕಡೆ ಹಾಕೋದು ಅವರೇ ತೋರಿಸಿದಾರೆ ನೋಡಿ. ಟಡಾನ್ ಟಡಾನ್. ಇದು ಹೆಂಗಪ್ಪ ಓಪನ್ ಮಾಡೋದು? ಈ ರಿಮೋಟ್ ಬ್ಯಾಟ್ರಿ ಹಾಕೋದು ಕಂಡಿಡ್ಕೊಂಡು ನನ್ನ ಹಸ್ಬೆಂಡ್ ಹೇಳ್ಕೊಟ್ರು. ಇಂಥ ವಿಷಯಕ್ಕೆಲ್ಲ ಗಂಡನ ಸಪೋರ್ಟ್ ತೊಗೊಳೋದಕ್ಕೆ ಯಾವುದೇ ಕಾರಣಕ್ಕೂ ಬೇಜಾರು ಮಾಡ್ಕೊಂಬಿಡಿ. ಟೇಕ್ ಹೆಲ್ಪ್. ಇಫ್ ಯು ನೀಡ್ ಹೆಲ್ಪ್, ಟೇಕ್ ಹೆಲ್ಪ್, ಆಸ್ಕ್ ಫಾರ್ ಇಟ್. ಇಲ್ಲಿ ಕ್ಲೋಸಪ್ಪಲ್ಲಿ ತೋರಿಸ್ತೀನಿ ನೋಡಿ ಇದನ್ನು ಹೆಂಗೆ ಹಾಕೋದಂತ. ಇದನ್ನು ಹಿಂಗೆ ಪ್ರೆಸ್ ಮಾಡಿ ಇದನ್ನ ಹಿಂಗೆ ಫುಲ್ ಮಾಡಿದ್ರೆ ಬಂತು. ಇಲ್ಲಿ ಬ್ಯಾಟ್ರಿ ಹಾಕ್ಬೋದು. ಆಲ್ರೆಡಿ ಒಂದು ಬ್ಯಾಟ್ರಿ ಇದೆ. ಇದು ಸುಮ್ಮನೆ ಎಕ್ಸ್ಟ್ರಾನಾ ಅಡಿಷ್ನಲ್ಲ? ಮತ್ತೆ ಓಪನ್ ಮಾಡಿಬಿಟ್ಟೆ. ಅಯ್ಯಯ್ಯೋ, ಆಲ್ರೆಡಿ ಒಂದು ಬ್ಯಾಟ್ರಿ ಇದೆ ಗೈಸ್, ಕೊಟ್ಟಿದ್ದಾರೆ. ಇದೊಂದು ಎಕ್ಸ್ಟ್ರಾ ಅನ್ನೇವಾಗ ಓಪನ್ ಮಾಡಿಬಿಟ್ಟೆ. ಹುಷಾರಾಗಿ ಎತ್ತಿಟ್ಟಿರ್ತೀನಿ. ಇದು ಬೇಡ, ಇದೆಲ್ಲ ಹಾಕಿದ್ರು ಸುಮ್ಮನೆ ಹಿಂಗೆ. ಇವಾಗ ಇದು ಪ್ಲಗ್, ನಾರ್ಮಲ್ ಪ್ಲಗ್ 5 amps ಆಗುತ್ತಾ? ಇದು ವೇಯಿಂಗ್ ಕೆಪಾಸಿಟಿ ಎಷ್ಟು ಮನುಷ್ಯದು? ಹ್ಯೂಮನ್ ಕೆಪಾಸಿಟಿ 120 kgs. ಸೊ 120 kg ಇರೋರ ತನಕ ಈ ವಾಕಿಂಗ್ ಪ್ಯಾಡು ಹೆಲ್ಪ್ ಆಗುತ್ತೆ. ಇದ್ರ ಮೇಲೆ ಥ್ರೆಡ್ಮಿಲ್ ಅಂತ ಬರ್ತಾರೆ, ಬಟ್ ನಾನು ಇದನ್ನು ವಾಕಿಂಗ್ ಪ್ಯಾಡ್ ಅಂತಲೇ ಕರೆಯೋದು. ಗೈಸ್ ಇದು ವೈರ್ ತುಂಬ ಚಿಕ್ಕದು ಕೊಟ್ಟಿದ್ದಾರೆ, ತುಂಬ ಉದ್ದ ಏನಿಲ್ಲ. ಸೊ ವಿ ನೀಡ್ ಅ ಅಡಿಷ್ನಲ್ ಕನೆಕ್ಟರ್. ಇಲ್ಲಿ ಕನೆಕ್ಟ್ ಮಾಡಿ ಈ ಜಂಕ್ಷನ್ ಬಾಕ್ಸ್ನ ಇಲ್ಲಿಟ್ಟು ಅದಾದಮೇಲೆ ಇದನ್ನು ಡೈರೆಕ್ಟಾಗಿ ಅಲ್ಲಿ ಪ್ಲಗ್ಗಿಗೆ ಹಾಕ್ತೀನಿ. ಸ್ವಿಚ್ ಆನ್ ಮಾಡ್ತಾ ಇದ್ದೀನಿ. ಇವಾಗ ಇಲ್ಲಿ ಒಂದು ರೆಡ್ ಬಟನ್ ಕೊಟ್ಟಿದ್ದಾರೆ. ಇಲ್ಲಿ ಪವರ್ ಬಟನ್ ಇದೆ ನೋಡಿ, ರೆಡ್ ಬಟನು. ಇಲ್ಲಿ ಆನ್ ಮಾಡಿದೆ. ವಾವ್, ಡಿಸ್ಪ್ಲೇ ಆನ್ ಆಯಿತು. ಈಗ ಡಿಸ್ಪ್ಲೇ ನೋಡೋಣ. ಇಲ್ಲಿ ಟೈಮು, ಇಲ್ಲಿ ಸ್ಪೀಡು, ಇಲ್ಲಿ ಡಿಸ್ಟೆನ್ಸು, ಇಲ್ಲಿ ಕ್ಯಾಲರೀಸು. ಸ್ಟಾರ್ಟ್ ಸ್ಟಾಪ್ ಬಂದು ನಾನು ಫಸ್ಟೇ ಹತ್ತಕ್ಕೆ ಭಯ ನನಗೆ, ಅದೇ ಮೂವ್ ಆಗಲಿ ಫಸ್ಟು. ಮೂವ್ ಆಯಿತು. ಸ್ಪೀಡ್ ಕಂಟ್ರೋಲ್ ಮಾಡೋದು ಹೆಂಗೆ? ಇದೇನು ಏನು? ಸ್ಪೀಡು ಇನ್ಕ್ರೀಸ್. ಓಕೆ, 1.23 ಮೋಡ್ ಚೇಂಜ್ ಆಗ್ತಾ ಹೋಗುತ್ತೆ. ಸ್ಟಾರ್ಟ್ ಪ್ರೆಸ್ ಮಾಡಿದ್ದೀನಿ ನೋಡಿ, ಸ್ಟಾರ್ಟ್ ಆಯಿತು. ಸ್ಪೀಡ್ ನಾನೇನು ಚೇಂಜ್ ಮಾಡಿಲ್ಲ. ಟೈಮರ್ ರನ್ ಆಗ್ತಾ ಇದೆ. 0.3 seconds ಏನಂತ. ಸ್ಪೀಡಿಗೆ 1ಅಲ್ಲಿದೆ. ನಾನೀಗ ಇದನ್ನು ಇನ್ಕ್ರೀಸ್ ಮಾಡ್ತಾಯಿದ್ದೀನಿ. ರಿಮೋಟಲ್ಲಿ ಸ್ಪೀಡನ್ನ ನಾವು ಜಾಸ್ತಿ ಮಾಡ್ಕೊಂಡು ಹೋಗ್ಬೋದು. 2 ನಿಮಿಷ ಇದೆ. ಇನ್ಕ್ಲೈನ್ ಆನ್ ಮಾಡಿದ್ದೀನಿ. ಸಪ್ರೇಟ್ ಇನ್ಕ್ಲೈನ್ ಇಲ್ಲ. ಈ ಸ್ಟ್ಯಾಂಡ್ನ ಆಫ್ ಮಾಡಿದ್ರೆ ಇನ್ಕ್ಲೈನ್ 0. ಈ ಸ್ಟ್ಯಾಂಡ್ನ ಎತ್ತರೆ ಈ ಇನ್ಕ್ಲೈನ್ ಇದೆ, ಮ್ಯಾನ್ಯಲ್ ಇನ್ಕ್ಲೈನು. ಇದರಲ್ಲಿ ಇನ್ಕ್ಲೈನ್ ಮೋಡ್ಸ್ ಎಲ್ಲ ಏನೂ ಇಲ್ಲ. ಬೇಸಿಕಲಿ ಸಿಂಪಲ್ ವಾಕಿಂಗ್ ಥ್ರೆಡ್ಮಿಲ್ ಅಷ್ಟೇ. ಆ್ಯಂಡ್ ಇಲ್ಲಿ ನೋಡಿ ಟೈಮ್ ತೋರಿಸ್ತಾ ಇದೆ. ವಾಟ್ ಅಬೌಟ್ ಕ್ಯಾಲರೀಸ್ ಯಾಕೆ ತೋರಿಸಿಲ್ಲ ನಂಗೆ? ಅದನ್ನು ಮೋಡ್ ಪ್ರೆಸ್ ಮಾಡೋಣ. ಇಲ್ಲಿ ನೋಡಿ, ಈಗ ಮೋಡ್ ಪ್ರೆಸ್ ಮಾಡೋದಕ್ಕೆ ಡಿಸ್ಟೆನ್ಸ್ ಬಂತು. ಎಷ್ಟು 0 to ಅಂದರೆ 200 ಮೀಟ್ರು. ಆ್ಯಂಡ್ 1 ಕ್ಯಾಲರಿ ಬರ್ನ್ ಆಗಿದೆ ಅಂತ ತೋರಿಸ್ತಾ ಇದೆ. ಆ್ಯಂಡ್ 48 seconds ಆಲ್ರೆಡಿ ಮೂವ್ ಮಾಡಿದ್ದೀವಿ ಅಂತ ಬರ್ತಾ ಇದೆ. ಇದ್ರ ಮೇಲೆ ನಿಂತ್ಕೊಂಡು ನೋಡಬೇಕು ಹೆಂಗೆ ಅಂತ. ಯಾವಾಗಲೂ ರಿಮೋಟ್ ಅಂತೂ ಚಾರ್ಜ್ ಮಾಡಿ ಇಟ್ಕೊಳ್ಳಿ ಸಡನ್ನಾಗಿ. ಆಮೇಲೆ ಏನಾದರೂ ರಿಮೋಟು ವರ್ಕ್ ಆಗಿಲ್ಲ ಅಂದರೆ ಅದ್ರ ಮೇಲೆ ಆಟಾಡ್ತಾ ಇರಬೇಕಾಗತ್ತೆ, ಗೊತ್ತಾಯ್ತಾ? ಸಡನ್ ಆಫ್ ಹೆಂಗೆ ಮಾಡೋದು? ಸಡನ್ನಾಗಿ ಎಮರ್ಜೆನ್ಸಿ ಆಫ್ ಯಾವುದೂ ಆಪ್ಷನ್ ಇಲ್ಲ ಇಲ್ಲಿ. ಯಾವಾಗಲೂ ರಿಮೋಟ್ ಚಾರ್ಜ್ ಆಗಿರಲಿ. ಎಮರ್ಜೆನ್ಸಿ ಆಫ್ ಅಂದರೆ ಜಂಪ್ ಹೊಡೆಯೋದು ಒಂದೇ ಆಪ್ಷನ್ ಇರೋದು. ದಿಸ್ ಈಸ್ ಅ ಡ್ರಾಬ್ಯಾಕ್ ಆಯಿತಾ? ಈ ಲೂಪ್ ಹೋಲ್ ಇದೆ. ಅದರ್ವೈಸ್ ದಿಸ್ ಇಸ್ ಅ ವೆರಿ ಗುಡ್ ವಾಕಿಂಗ್ ಪ್ಯಾಡ್ ಫಾರ್ ಹೋಮ್. ಅದಕ್ಕಿಂತ ಮುಂಚೆ ಐ ಹ್ಯಾವ್ ಟು ಸ್ಟ್ಯಾಂಡ್ ಆ್ಯಂಡ್ ಚೆಕ್. ಅದನ್ನ ಮಾಡಿಲ್ಲ, ಜಸ್ಟ್ ಕುತ್ಕೊಂಡು ಮಾತಾಡ್ತಾ ಇದ್ದೀನಿ. ಮುಂಚೆನೇ ನಿಂತ್ಕೊಳ್ಳೋಕೆ ಸ್ವಲ್ಪ ಭಯ ಆಗ್ತದೆ. ಫಸ್ಟ್ ನನ್ನ ಹಸ್ಬೆಂಡ್ ಮೇಲೆ ಟ್ರಯಲ್ ಮಾಡೋಣವಾ? ಎಸ್, ಗಿಫ್ಟ್ ಕೊಟ್ಟವ್ರ ಮೇಲೆ ಫಸ್ಟು ಪ್ರಯೋಗ ಮಾಡೋದ ಬನ್ನಿ. ಇನ್ಕ್ಲೈನ್ ಆಫ್ ಮಾಡ್ತಾ ಇದ್ದೀನಿ. ಪಾಪ ನನ್ನ ಗಂಡಂಗೆ ಭಯ ಅಂತೆ. ಆಯ್ತು, ಫಸ್ಟು ವಿತೌಟ್ ಇನ್ಕ್ಲೈನ್ ವಾಕ್ ಮಾಡಿ ನೋಡೋಣ ಇರೋ. ಯಾಕಂದರೆ ಅದು ಕೆಳಗಡೆ ಲೆಗ್ ಕೊಟ್ಟಿದ್ದಾರಲ್ಲ, ಸಪೋರ್ಟ್ ಏನಾದ್ರು ನೆಲಕ್ಕೆ ಟಚ್ ಆಗ್ತಿದ್ರೆ ನಾವು ಸ್ಕ್ರೂಗಳನ್ನ ಅಡ್ಜಸ್ಟ್ ಮಾಡಬೇಕು. ಅದಕ್ಕೆ ಕೈ ಸಿಕ್ಕೋಬಿಡ್ತು. ಹೆಲ್ಪ್ ಮೀ. ಬೇಕಂತ ನೋಡ್ದೆ ನಿಂತಿದ್ಯಾ? ಅಬ್ಬೋ ದೇವ್ರೆ. ಇಲ್ಲ ಈಗ ಆನ್ ಮಾಡ್ಬೋದು. ಇಲ್ಲಿ ಇದೆ, ಕಾಲ್ ಕೊಟ್ಟಿದ್ದಾರೆ ಅದಕ್ಕೆ. ಸ್ಟಾರ್ಟ್. ಇರಮ್ಮ, ಜುರ್ ಅಂತ ಅದು ಟಚ್ ಆಗ್ಬಿಟ್ರೆ. ಇಲ್ಲ, ಟಚ್ ಆಗಲ್ಲ. ಕಾಲ್ ತೆಗಿ. ಸ್ಟಾರ್ಟ್. ನೋಡಿ 0.9 seconds ಸ್ಟಾರ್ಟ್ ಆಯಿತು. ಹುಷಾರು ಇದೆಯಾ? ನಾರ್ಮಲ್ ಆಗಿದೆಯಾ? ಗಿಫ್ಟ್ ಕೊಟ್ಟೋರ ಮೇಲೆ ಪ್ರಯೋಗ ಮಾಡಿದೆ, ಬಟ್ ಚೆನ್ನಾಗಿದೆ. ಸೌಂಡ್ ಜಾಸ್ತಿ ಬರ್ತಾ ಇದೆಯಾ?
ಮಿನಿಮಲ್ ಸೌಂಡ್ ಇದೆ. ಸೌಂಡ್ ಇಷ್ಟೇ ಇದೆ. ನಾನು ಸ್ಪೀಡ್ ಜಾಸ್ತಿ ಮಾಡ್ಲಾ? 3 ಮಾಡ್ಲಾ? ಹುಷಾರು, ಬಿ ಕೇರ್ಫುಲ್. ಇರಮ್ಮ, ಬೇಬಿಗಲ್ಲ ಇದು. ಅಯ್ಯೋ, ಬೇಬಿ ನಿಂತ್ಕೊಳಂಗಿಲ್ಲ. ಮಕ್ಕಳಿಂದ ಸ್ವಲ್ಪ ದೂರ ಇಡಿ, ಆಮೇಲೆ ಸಡನ್ ಆಗಿ ಆನ್ ಮಾಡಿ ಬಿದ್ದಿದ್ಬಿಟ್ಟಾರು. ಹುಷಾರು ಹುಷಾರು. ಸೊ ಇದು ಅಪ್ ಟು 10 ಸ್ಪೀಡ್ಸ್ ತನಕ ಇದೆ, ಬಟ್ ನಮಗೆ 10 ಎಲ್ಲ ಯೂಸ್ ಇಲ್ಲ. 4 ಇಸ್ ಫೈನ್ ಅಲ್ವಾ ಮನೇಲಿ ಆರಾಮಾಗಿ ಯೂಸ್ ಮಾಡೋಕ್ಕೆ. 6 ಬೇಡ, 4 ಇಸ್ ಫೈನ್. ಅಂದರೆ ನೀನು ಒಂದು ಫಾರ್ಮಿಗೆ ಬಂದು 6 ಯೂಸ್ ಮಾಡೋಕ್ಕೆ ಓಕೆ. ಈಗ ಟೆಸ್ಟಿಗೆಲ್ಲ 6 ಬೇಡ. ಇಲ್ಲಿ ಇಟ್ಕೊಬಿಡೋದು ರಿಮೋಟು. ರಿಮೋಟ್ ಇಡ್ಬೋದು ಆರಾಮಾಗಿ. ರಿಮೋಟ್ ಎಲ್ಲಿ ಇಟ್ಕೊಳ್ಳೋದು? ಹಂಗೆ. ಓಕೆ. ಹಾಂ, ಹೆಂಗೆ? ಹಾಂ, ಸುಮ್ಮನೆ ಇಟ್ಕೊಂಡು ವಾಕ್ ಮಾಡೋದ? ಟಕ್ ಅಂತ ಅಮ್ಕದ? ಹಾಂ, ನೈಸ್. ನನ್ನ ಹಸ್ಬೆಂಡ್ಗೆ ವಿತೌಟ್ ಇನ್ಕ್ಲೈನ್ಡ್ ಟ್ರೈ ಮಾಡ್ದೋ, ಈಗ ನಾನು ವಿತ್ ಇನ್ಕ್ಲೈನ್ ಟ್ರೈ ಮಾಡ್ತೀನಿ. ಲೆಟ್ಸ್ ಸಿ. ಬಟ್ ನಂಗಂತೂ ಖುಷಿ ಆಗ್ತದೆ. ನನ್ನ ಹಸ್ಬೆಂಡ್ ಆರಾಮಾಗಿ ವಾಕ್ ಮಾಡಿಬಿಟ್ರು, ನಾನು ಇನ್ನೂ ಆರಾಮಾಗಿ ವಾಕ್ ಮಾಡ್ತೀನಿ. ಆಮೇಲೆ ಇದು ಇನ್ಕ್ಲೈನ್ ಮ್ಯಾನ್ಯಲ್ ಹೇಳಿದ್ನಲ್ಲ, ಇನ್ಕ್ಲೈನ್ ಬೇಕಂದ್ರೆ ಇನ್ಕ್ಲೈನ್ಡು. ಮೇಕ್ ಶೋರ್ 2 ಕಡೆನೂ 2 ಲೆಗ್ಗು ಈಕ್ವಲ್ ಆಗಿ ಒಂದೇ ಥರ ಇರಬೇಕು, ಇಲ್ಲಾಂದರೆ ಬೀಳೋ ಚಾನ್ಸಸ್, ಇಂಜುರಿ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಆವಾಗಲೇ ಹೇಳ್ದಂಗೆ ಡ್ರಾಬ್ಯಾಕು, ಆಲ್ವೇಸ್ ಮೇಕ್ ಶೋರ್ ರಿಮೋಟು ಆನ್ ಇರಬೇಕು, ಅಂದರೆ ಯಾವಾಗಲೂ ಚಾರ್ಜ್ ಆಗಿರಬೇಕು. ಬ್ಯಾಟ್ರಿ ನೋಡ್ಕೊಳ್ಳಿ. ಒಂದ್ಸತಿ ಲೋ ಅಂತ ತೋರಿಸಿದ್ರು ಮೇಕ್ ಶೋರ್ ಇಮಿಡಿಯೇಟಾಗಿ ಬ್ಯಾಟ್ರಿ ರಿಪ್ಲೇಸ್ ಮಾಡ್ತೀರಂತ. ಸಡನ್ನಾಗಿ ಸ್ಟಾಪ್ ಮಾಡೋಕ್ಕೆಲ್ಲ ಎಮರ್ಜೆನ್ಸಿ ಸ್ಟಾಪ್ ಏನೂ ಇಲ್ಲ. ಗೈಸ್, ಇವಾಗ ನಾನು ಟ್ರೈ ಮಾಡ್ತಾ ಇದ್ದೀನಿ, ನನ್ನ ಹಸ್ಬೆಂಡ್ ಟ್ರೈ ಮಾಡಾಯಿತು. ಇವಾಗ ದೇವರೇ ಕಪಾಡಪ್ಪ ಅಂತ ನಾನು ಬಲ್ಗಾಲ್ ಹಿಡ್ಕೊಂಡು ಹತ್ತುತ್ತಾ ಇದ್ದೀನಿ. ಇವಾಗ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಈಗ ನಾನು ಆನ್ ಸ್ಪಾಟ್, ಅವಾಗೆಲ್ಲ ನಾನು ರಿಮೋಟ್ ಹ್ಯಾಂಡ್ಲ್ ಮಾಡ್ತಾಯಿದ್ದೆ, ಇವಾಗ ನಾನೇ ನಿಂತ್ಕೊಂಡು. ನನಗಂತೂ ನನ್ನ ಹಸ್ಬೆಂಡ್ ಅಷ್ಟೆಲ್ಲ ಧೈರ್ಯ ಇಲ್ಲ. ಇದನ್ನ ಹಿಡ್ಕೊಂಡ್ರೆ ಹಿಂಗೆ ಸ್ವಲ್ಪ ಬಗ್ಬೇಕು, ಅಂದರೆ ಈಕ್ವಲ್ ಆಗಿ ನಮ್ಮ ಲೆಂತಿಗಿಲ್ಲ, ಅದು ಸ್ವಲ್ಪ ಬಗ್ಬೇಕಂತ ಇದೆ. ಬಟ್ ಚೆನ್ನಾಗಿದೆ, ಆದರೆ ಫೋಕಸ್ಡಾಗಿ ಮಾಡಬೇಕು. ಕಾಲು ಅಪ್ಪಿ ತಪ್ಪಿ ಒಂಚೂರು ಆಚೆ ಹೋದ್ರೂ ಟ್ರ್ಯಾಕಿಂದ ಆಚೆ ಹೋಗೋ ಚಾನ್ಸಸ್ ಇದೆ. ಆದರೆ ಏನಂದರೆ ಎಮರ್ಜೆನ್ಸಿ ಸ್ಟಾಪ್ ಇಲ್ಲ ಅಂದ್ರೂ, ಬಟ್ ಇವಾಗ ಇಲ್ಲಿ ನಿಂತು ಮಾಡ್ತಿರೋದ್ರಿಂದ ಗೊತ್ತಾಗ್ತಾ ಇದೆ ತುಂಬ ಚಿಕ್ಕದಾಗಿ, ಅಂದರೆ ಈಸಿಯಾಗಿ ಜಂಪ್ ಹೊಡಿಬೋದು. ಬಟ್ ಸೇಫ್ಟಿ ಮೆಜರ್ಸ್ ತೊಗೊಳ್ಳೋದು ಒಳ್ಳೆಯದೇ. ತುಂಬ ಚಿಕ್ಕದಲ್ವಾ, ಆ್ಯಂಡ್ ತುಂಬ ಇನ್ಕ್ಲೈನು ಇಲ್ವಲ್ಲ, ಅಂಥದ್ದೇನು ಪ್ರಾಬ್ಲಮ್ ಆಗಲ್ಲ. ಬಟ್ ದೆನ್ ಸ್ಟಿಲ್ ನಮ್ಮ ಎಚ್ಚರಿಕೆಯಲ್ಲಿ ನಾವಿರೋದು ತುಂಬ ಒಳ್ಳೆಯದು. 3ಗೆ ಹಾಕ್ಕೊಂಡು ನೋಡೋಣ. ಸ್ಪೀಡ್ ಬಂದು ಇವಾಗ 3.2 ಅಲ್ಲಿದ್ದೀನಿ. ಓ ಯಾ, ಇಟ್ಸ್ ಗುಡ್. ಆಮೇಲೆ 4ಕ್ಕೆ ಹಾಕ್ಕೊಂಡಿದ್ದೀನಿ. 4ಅಲ್ಲಿದೆ ಸ್ಪೀಡು. ಡಿಸ್ಟೆನ್ಸ್ ಮೋಡು, ಡಿಸ್ಟೆನ್ಸ್ ಬಂದು 300 ಮೀಟರ್ಸ್, ಆ್ಯಂಡ್ ಕ್ಯಾಲರೀಸ್ ಬಂದು 1 ಅಷ್ಟೇ ಬರ್ನ್ ಆಗಿರೋದು. ಆ್ಯಂಡ್ 1 ನಿಮಿಷದಿಂದ, ಅಯ್ಯೋ 1 ನಿಮಿಷದಿಂದ ನಡೆದ್ರು ನಾನು 1 ಕ್ಯಾಲೋರಿ ಎಷ್ಟನ್ನು ಬರ್ನ್ ಆಗಿರೋದು. ಈ ಕ್ಯಾಲೋರಿ ಟ್ರ್ಯಾಕರ್ ಮೇಲೆ ಏನೋ ಡೌಟ್ ಇದೆ ನನಗೆ. ಲೆಟ್ಸ್ ಸಿ. 2 ಕ್ಯಾಲೋರೀಸ್. ಸ್ವಲ್ಪ ಸ್ಲೋನೇ ಇದೆ, ನೋಡೋಣ. ನನಗನ್ಸುತ್ತೆ ಕ್ಯಾಲೋರಿ ಟ್ರ್ಯಾಕರ್ ಮೇಲೆ ಸ್ವಲ್ಪ ಡೌಟ್ ಇದೆ. ಪ್ರಾಬ್ಲಿ ಒಂದು 10 ನಿಮಿಷ 15 ನಿಮಿಷ ಚೆನ್ನಾಗಿ ವಾಕ್ ಮಾಡಿ ಆಮೇಲೆ ಚೆಕ್ ಮಾಡಿ ಅದರದ್ದು ರಿವ್ಯೂ ಹೇಳಬೇಕು. ಬಿಕಾಸ್ ಕ್ಯಾಲೋರಿ ಟ್ರ್ಯಾಕರ್ ಸಖತ್ ಸ್ಲೋ ಆಗಿ ಮೂವ್ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಆ್ಯಂಡ್ ಈ ದೊಡ್ಡ ಥ್ರೆಡ್ ಮಿಲ್ಲಲ್ಲಿ ಕಾಲಿಟ್ಟಿಟ್ಟು ಅಭ್ಯಾಸ ಆಗ್ಬಿಟ್ಟು ಇದು ಚೂರು ಅಭ್ಯಾಸ ಆಗೋಕ್ಕೆ ಸ್ವಲ್ಪ ಟೈಮ್ ತೊಗೊಳ್ಳತ್ತೆ. ಚೂರು ಜೋರಾಗಿ ಕಾಲಿಟ್ರೆ ಮುಂದೆ ಹೋಗ್ತೀವಿ, ಸ್ವಲ್ಪ ಲೇಟಾಗಿ ಕಾಲಿಟ್ರೆ ಹಿಂದೆ ಹೋಗ್ಬಿಡ್ತೀನಿ. ಅದಕ್ಕೆ 1 minute 47 seconds ಆಯಿತು. 48, 3.3 ಇದರಲ್ಲಿದೆ, ಸ್ಪೀಡಲ್ಲಿದೆ. ಆ್ಯಂಡ್ ಅದೇ ಮೂವ್ ಆಗ್ತಾಯಿದೆ, ನಾನೇನು ಮಾಡಿಲ್ಲ. 1 ಕಿಲೋಮೀಟರ್ ವಾಕ್ ಮಾಡಿದ್ದೀನ, ಅಷ್ಟೊಂದು ಆಗೋಯ್ತಾ. ಆ್ಯಂಡ್ 3 ಕ್ಯಾಲೋರೀಸ್ ಬರ್ನ್ ಆಗಿದೆ. ಸೊ ಕ್ಯಾಲೋರಿ ಟ್ರ್ಯಾಕರ್ ಐ ಡೋಂಟ್ ಥಿಂಕ್ ಸೊ ಅದು ಕರೆಕ್ಟಾಗಿ ಟ್ರ್ಯಾಕ್ ಮಾಡ್ತದೆ ಅಂತ. ಐ ಆಮ್ ಡೌಟ್ಫುಲ್. ಆ್ಯಂಡ್ ಡಿಸ್ಟೆನ್ಸು ಅಷ್ಟೇ ನನಗೆ ಸ್ವಲ್ಪ ಕನ್ಫ್ಯೂಷನ್ ಇದೆ. 0.11 ಇದೆ. ಆವಾಗಲೇ ಹೋಗಿದ್ದು 10 meters 20 meters ಲೆಕ್ಕದಲ್ಲಿ, ನಾಟ್ 100 meters. 0.03 0.01 ವಾಸ್ 10 meters 20 meters ಆ ಥರ ತಗೋತಾ ಇದೆ. ಹಂಗಂದರೆ ಅರ್ಥ ಆವಾಗಲೇ 100 meters 200 meters ಏನು ಹೇಳಿದೆ ಅದಲ್ಲ. ಇವಾಗ ಆ್ಯಕ್ಚುಲಾಗಿ 130 meters ವಾಕ್ ಮಾಡಿದ್ದೀನಿ ಅಷ್ಟೇ. 1 ಕಿಲೋಮೀಟರ್ ಬರೋದು 1.00 1.1 1.2 ಆ ಥರ ಬಂದಾಗ 1 ಕಿಲೋಮೀಟರ್ ಕನ್ಸಿಡರ್ ಆಗುತ್ತೆ. ಡಿಸ್ಟೆನ್ಸ್ ಬಂದು ಇದು 10 meters ಕ್ಯಾಲ್ಕುಲೇಟ್ ಮಾಡ್ತಾ ಇದೆ. ಸೊ ದ್ಯಾಟ್ ಇಸ್ ಗುಡ್. ಕ್ಯಾಲೋರಿ ಏನು ಕೌಂಟ್ ಆಗ್ತಾ ಇದೆ ಆ ಪ್ಯಾರಾಮೀಟರ್ ನನಗೆ ಓಕೆ ಇಲ್ಲ. ಬಿಕಾಸ್ ತುಂಬ ಸ್ಲೋ ಆಗಿ ಬರೀ 3 ಕ್ಯಾಲೋರಿ ತೋರಿಸ್ತು. ಇಟ್ ವಾಸ್ ನಾಟ್ ಎಟ್ ಆಲ್ ಪಾಸಿಬಲ್ ಬರೀ 3 ಕ್ಯಾಲೋರಿ ಬರ್ನ್ ಆಗಿರೋಕ್ಕೆ. ಕ್ಯಾಲೋರಿ ಟ್ರ್ಯಾಕರ್ ಐ ಥಿಂಕ್ ಅದು ಪ್ರಿಸೈಸ್ಡಾಗಿಲ್ಲ, ಪ್ರಿಸಿಷನ್ ಕಮ್ಮಿ ಇದೆ ಅಂತ ನಂಗೆ ಡೌಟ್ ಇದೆ. ಐ ಹ್ಯಾವ್ ಮೈ ಡೌಟ್ಸ್ ಆನ್ ದಿಸ್. ಅದರ್ವೈಸ್ ದಿಸ್ ವಾಕಿಂಗ್ ಪ್ಯಾಡ್ ಇಸ್ ರಿಯಲಿ ಗುಡ್. ಲೂಪೋಸ್ ಎಲ್ಲ ಹೇಳಿದ್ದೀನಿ.
ಪ್ರೋಸ್ ಹೇಳಿದ್ದೀನಿ, ಕಾನ್ಸ್ ಹೇಳಿದ್ದೀನಿ. ಮನೇಲಿ ಸಿಂಪಲ್ಲಾಗಿ ಒಂದು ಟಿ ವಿ ನೋಡಿಕೊಂಡು ಮಾಡೋಕ್ಕೆ ಸೂಪರಾಗಿದೆ, ಏನೂ ಮೋಸ ಇಲ್ಲ. 10,000 ರೂಪಾಯಿ ಇದ್ರದ್ದು ಕಾಸ್ಟು. 9,999 ರುಪೀಸ್, ₹1 ಕಮ್ಮಿ 10,000 ರೂಪಾಯಿಗೆ ಅಷ್ಟು ಪೇ ಮಾಡಿದ್ದೀವಿ ಗೈಸ್. ಇವಾಗ ಏನಂತ ಹೇಳಿದ್ರೆ, ಮನೇಲಿ ಒಂದು ಥ್ರೆಡ್ಮಿಲ್ಲು ಈ ಥರ ಸಿಂಪಲ್ ಆಗಿರೋದು, ಇಟ್ಸ್ ರಿಯಲಿ ಹೆಲ್ಪ್ಫುಲ್. ಹ್ಯಾವ್ ಸಮಥಿಂಗ್ ರಾದರ್ ದನ್ ಹ್ಯಾವಿಂಗ್ ನಥಿಂಗ್ ಥರ. ಒಂದು 10 ನಿಮಿಷ ಹೋಗ್ಬಿಟ್ಟು ನಾವು ಟೈಮ್ ಸ್ಪೆಂಡ್ ಮಾಡ್ಬೋದು ವಾಕಿಂಗ್ಗೆ. ಈಗ ಸ್ಪೆಷಲಿ ನ್ಯೂ ಮಾಮ್ಸು ಇಲ್ಲ ಬ್ಯುಸಿ ಮಾಮ್ಸು, ಅಥವಾ ಇಫ್ ಯು ಆರ್ ಹ್ಯಾವಿಂಗ್ ರಿಯಲಿ ಬಿಗ್ ಡೇಸ್ ಅಲ್ವಾ, ಇಫ್ ಯು ಆರ್ ವರ್ಕಿಂಗ್, ಅವಾಗ ಒಂದು 10 ನಿಮಿಷ ನಮ್ಮ ಹೆಲ್ತ್ ಮೇಲೆ ಫೋಕಸ್ ಮಾಡೋಣ ಅಂತ ಮನೆಯಲ್ಲಿ ಒಂದು ಸಿಂಪಲ್ ವಾಕಿಂಗ್ ಮಾಡ್ಕೊಳ್ಳೋಕ್ಕೆ ದಿಸ್ ಇಸ್ ಎನ್ ಅಮೇಝಿಂಗ್ ಥ್ರೆಡ್ಮಿಲ್. ಡೆಫಿನೆಟ್ಲಿ ಯು ಶುಡ್ ಹ್ಯಾವ್ ಒನ್ ಅಟ್ ಹೋಮ್ ಅಂತ ನಂಗೆ ಅನಿಸುತ್ತೆ. ಆ್ಯಂಡ್ ಗೋಯಿಂಗ್ ಫಾರ್ವರ್ಡ್ ಇದನ್ನು ತುಂಬ ಯೂಸ್ ಮಾಡ್ತಾ ಇರ್ತೀನಿ, ನನ್ನ ಬ್ಲಾಗ್ಸಲ್ಲೆಲ್ಲ ನೋಡ್ತಾ ಇರ್ತೀರಾ. ಇದ್ರ ಸುತ್ತ ಒಂದು ರೋಟೀನ್ನ ಸೆಟ್ ಮಾಡಬೇಕಂತ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಆವಾಗಲೇ ಹೇಳೋದ್ನಲ್ಲ ಆ ಥರ ರೋಟೀನ್ ಸೆಟ್ ಆಗಿ ಅದು ವರ್ಕ್ ಆಗಿ ಸ್ಟಾರ್ಟ್ ಆದಾಗ ಡೆಫಿನೆಟ್ಲಿ ನಿಮಗೂ ಹೇಳ್ತೀನಿ. ನನ್ನ ಅತಿಯಾದ ಬ್ಯುಸಿ ಸ್ಕೆಡ್ಯೂಲಲ್ಲಿ ಯಾವ ಥರ ನಾನು ರೋಟೀನ ಸೆಟ್ ಮಾಡಿದ್ದೀನಿ ಅನ್ನೋದು ನಿಮಗೂ ಕೂಡ ರಿವೀಲ್ ಮಾಡ್ತೀನಿ. ಇವಾಗ ನಾನು ಟ್ರಯಲ್ ಆ್ಯಂಡ್ ಎರರ್ ಫೇಸಲ್ಲಿದ್ದೀನಿ. ಸೊ ಟ್ರೈ ಮಾಡ್ತೀನಿ, ಫೇಲ್ ಆಗ್ತೀನಿ, ಪುನಃ ಇನ್ನೊಂದು ಟ್ರೈ ಮಾಡ್ತೀನಿ, ಆ ಥರ ಟ್ರಯಲ್ ಆ್ಯಂಡ್ ಎರರ್ ಇದ್ದೀನಿ. ಅದೊಂದು ಸತಿ ನಾನು ಒಂದು ಪ್ರಾಪರ್ ರೋಟೀನ್ ಸೆಟ್ ಆದ ತಕ್ಷಣ ಐ ಡೆಫಿನೆಟ್ಲಿ ಕಮ್ ಅಪ್ ಆ್ಯಂಡ್ ಟೆಲ್ ಯು. ಬಟ್ ಇದು ಒಂದು ಸಿಂಪಲ್ ವಾಕಿಂಗ್ ಪ್ಯಾಡ್ is a must at home, and I definitely love this, and thanks to my ganda for gifting me this thing. I think ನನ್ನ ಇಲ್ಲಿ ಕಂಪ್ಲೀಟ್ ನನ್ನ ಥ್ರೆಡ್ಮಿಲ್ ರಿವ್ಯೂ ಮುಗ್ದಿದೆ. ಆ್ಯಂಡ್ ದಿಸ್ ಇಸ್ ಒನ್ ಆಫ್ ಆರ್ ಫ್ಯಾಮಿಲಿ ಅಡಿಷನ್. ಆ್ಯಂಡ್ ಎವ್ರಿ ಐಟಮ್ ನಾನು ಏನು ತರ್ತೀನಿ ಅದನ್ನು ನಾನು ಫ್ಯಾಮಿಲಿ ಥರ ಕನ್ಸಿಡರ್ ಮಾಡ್ತೀನಿ. ಬಿಕಾಸ್ ಪ್ರತಿಯೊಂದಕ್ಕೂ ನಾನು ಅಷ್ಟೇ ಎಮೋಷನ್ಸ್ನ ಇನ್ವೆಸ್ಟ್ ಮಾಡಿರ್ತೀನಿ, ನಾಟ್ ಜಸ್ಟ್ ಮನಿ. ಪ್ರತಿಯೊಂದು ಐಟಮ್ ಮನೆಗೆ ಏನು ಬರುತ್ತೆ, ಇಟ್ ವಿಲ್ ಬಿ ಮೈ ಫ್ಯಾಮಿಲಿ. ಒನ್ ಮೋರ್ ಅಡಿಷನ್ ಟು ಆರ್ ಹೆಲ್ದಿ ಫ್ಯಾಮಿಲಿ. ಇದಕ್ಕೊಂದು ಹೆಸರಿಡಬೇಕು, ಆಮೇಲೆ ಹೆಸರಿಡೋಣ, ನೋಡೋಣ. ಎನಿವೇಸ್, ಈ ವ್ಲಾಗ್ನ ನಾನು ಇವತ್ತು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ ವಿತ್ ಮೈ ಹೊಸ ಜಿಮ್ ಸೆಟಪ್. ಸಣ್ಣ ಸಣ್ಣ ಐಟಮ್ಸ್ ಈಗೇನು ಸ್ಟೋರ್ ಮಾಡಿದ್ದೀನಿ ಅದ್ರ ಜೊತೆಗೆ ಇನ್ನೊಂದಷ್ಟು ಐಟಮ್ ಬರೋದಿದೆ. ಅದೆಲ್ಲ ಬಂದಂಗೆ ಎಲ್ಲ ಒಟ್ಟಿಗೆ ಅಕ್ಯುಮುಲೇಟ್ ಆದಮೇಲೆ ನನ್ನ ಮಿನಿ ಜಿಮ್ ಸೆಟಪ್ನ ನಿಮಗೆ ತೋರಿಸ್ತೀನಿ. ಓಕೆ ದೆನ್, ಟೇಕ್ ಕೇರ್. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.